ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬಂದೆ. ಬನ್ನಿ ಬನ್ನಿ. ಆಹಾ, ಮದುಮಗಳ ಕಳೆ ಉಕ್ಕಿ ಹರಿತಿದೆ. ಅಲ್ಲೋಡೆ ನಾಚಿಕೆನಾ? ಏನು ಇಲ್ಲ, ಬನ್ನಿ ಕುತ್ಕೊಳ್ಳಿ. ಕುತ್ಕೊಳ್ಳ. ಏನ್ ತಗೊಂತೀರಾ? ಕಾಫಿ ಮಾಡ್ಕೊಡ್ಲಾ, ಟೀ ಮಾಡ್ಕೊಡ್ಲಾ? ಈ ಕಾಫಿ ಟೀ ಯಾವುದು ಇಂಪಾರ್ಟೆಂಟ್ ಅಲ್ಲ, ನಿನ್ ಹುಡುಗ ಯಾರು ಅನ್ನೋದಷ್ಟೇ ಇಂಪಾರ್ಟೆಂಟು. ಅಲ್ಲ, ಒಮ್ಮೆಲೆ ಮದ್ವೆಗೆ ಬಾ ಅಂತ ಕರೆದು ಬಿಟ್ಟೆ. ಹುಡುಗ ಯಾರು, ಅವನ ಒಳ್ಳೆಯವನ ಕೆಟ್ಟವನ ಇದ್ಯಾವುದು ತಿಳ್ಕೊಳ್ದೆ ನಮ್ ಡಾರ್ಲಿಂಗ್ ನ ಮದ್ವೆ ಮಾಡ್ಕೊಡಕ್ಕಾಗತ್ತಾ? ಅಲ್ವೇನೆ? ಹೌದು ಕಣೆ ಧೃತಿ, ನೀನ್ ಮದ್ವೆ ಆಗ್ತಿರೋ ಹುಡುಗನ ನೋಡ್ಬೇಕು ಅಂತ ನನಗ್ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂದಾಗೆ ನೀನ್ ಮದ್ವೆ ಆಗ್ತಿರೋ ಹುಡುಗ ನೀನ್ ಲವ್ ಮಾಡ್ತಿದ್ದಲ್ಲ, ಅವನೇನಾ ಇವ್ನ್ ಬೇರೆನಾ?
ಏನ್ ಅರ್ಜೆಂಟ್ ಮಾಡ್ತಿದ್ದೀರೆ? ನಿಮ್ಗೆ ಹೇಳ್ದೆ ಇರ್ತೀನಾ? ಇವಾಗ ತಾನೇ ಬಂದಿದ್ದೀರಾ, ರಿಲ್ಯಾಕ್ಸ್ ಆಗಿ. ಇನ್ನ ಕಾರಲ್ಲಿ ಊರವರೆಗೂ ಜರ್ನಿ ಮಾಡ್ಬೇಕು. ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ. ಇವಾಗ ನಿಮಗೆ ಕಾಫಿ ಮಾಡ್ಕೊಡ್ಲಾ, ಟೀ ಮಾಡ್ಕೊಡ್ಲಾ ಹೇಳಿ. ನಂಗೊಂದು ಕಾಫಿ. ನಿಂಗೆ? ನಂಗೂ ಕಾಫಿ. 2 ಕಾಫಿ. ಓಕೆ. ತುಂಬಾ ಚೇಂಜ್ ಆಗಿದ್ದಾಳಲ್ವಾ ಅವಳು? ನನಗೂ ಹಂಗೆ ಅನಿಸ್ತಿದೆ. ಕಾಫಿ. ಥ್ಯಾಂಕ್ ಯು. ಹೇ ತಗೊಳ್ಳೆ. ಸಕ್ಕತ್ತಾಗಿ ಮಾಡಿದಾಳಲ್ವಾ? ಧೃತಿ, ನಿನ್ ಲವ್ ಸ್ಟೋರಿ ಹೇಳು. ಅಮ್ಮ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಹೇಳ್ತೀಯೋ ಇಲ್ವೋ? ನಾನು ಯಾವ ಕಂಪ್ನಿಲಿ ಜಾಯ್ನ್ ಆಗಿದ್ನೋ ಅವರು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದು ನಿಮಿಷ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ಅದು ನಿಮ್ಮ ಬೈಕ್ ಹಿಂದ್ಗಡೆ ಸೀಟ್ ಯಾಕಿಲ್ಲ? ಓ ಅದಾ, ಸೀಟ್ ಇದ್ರೆ ಯಾರಾದ್ರೂ ಕೂರ್ಬೇಕು ಅಂತ ಆಸೆ ಪಡ್ತಾರೆ. ಸುಮ್ಮನೆ ಅವ್ರಿಗೆ ಯಾಕೆ ಆಸೆ ಉಡ್ಸೋಣ ಅಂತ ನಾನೇ ತೆಗ್ದಾಕ್ದೆ. ಓ, ಅವನಿಗೆ ಟ್ರೈ ಮಾಡೋ ಬದಲು ನನಗೆ ಟ್ರೈ ಮಾಡಿಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಥು, ನಿನ್ನ ಅಣ್ಣ ಅನ್ಕೊಂಡಿದ್ದೀನಿ ಕಣೋ. ಹೌದಾ? ನನಗೆ ಒಂದಿನೂ ರಾಕಿನೇ ಕಟ್ಲಿಲ್ಲ. ರಾಕಿನಾ? ತಡಿ ತರ್ತೀನಿ. ಇರ್ಲಾರದು ಇರುವೆ ಬಿಡ್ಕೊಳ್ಳೋದು ಅಂದ್ರೆ ಇದೇ ಇರ್ಬೇಕಾ? ರಾಖಿ ಅಂದ ತಕ್ಷಣ ತರಕೋದಲ್ಲ, ಮೋಸ್ಟ್ಲಿ ಗೋಡನಲ್ಲಿ ಸ್ಟಾಕ್ ಇಟ್ಟಿರ್ಬೇಕು. ಕೈ ಸ್ವಲ್ಪ ಮುಂದೆ ಮಾಡಿ. ಅದು ಕೈ ಹಾಕೋ ಇದ್ದಕ್ಕಿದ್ದಂಗೆ ತುಂಬಾ ನೋವಾಗ್ಬಿಟ್ಟಿದೆ. ನೋಡಿ ಹೆಂಗ ಆಡ್ತಿದೆ. ಇದನ್ನ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಅಣ್ಣ. ಮನೆ ಕೆಸವ ತುಟಿ ಕೆಸ್ಕೊಂಡು ನಗಾಡ್ತಾವಳಲ್ಲಿ. ನನ್ನ ಕಷ್ಟ ಅಯ್ಯೋ ಎಂತ ಕೆಲಸ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಳು ಲವ್ ಹೆಂಗೆ ಅಂದ್ರೆ 6 ಕತ್ತಿಲ್ಲ 3 ಕೀಳ್ದಿಲ್ಲ ಅಲ್ವಾ? ಎಲ್ಲದಕ್ಕೂ ಅಂತೇಳಿ ಇವಳು ಮಾಕ. ನಾಳೆ ಕ್ಲೈಂಟ್ಸ್ಗಳ ಹತ್ರ ಎಲ್ಲ ಮಾತಾಡ್ಬಿಟ್ಟು ಇವತ್ತು ಶೆಡ್ಯೂಲ್ ಮಾಡಿ. ಗುಡ್ ಮಾರ್ನಿಂಗ್. ಏಯ್ ಗುಡ್ ಮಾರ್ನಿಂಗ್. ಅದೇ ಕಂಟಿನ್ಯೂ ಮಾಡ್ಕೊಂಡು ಅವನ್ ಸಿಗಲ್ಲ, ಇವಳು ಬಿಡಲ್ಲ. ಒಟ್ನಲ್ಲಿ ಇವಳು ಮದುವೆ ಆಗಲ್ಲ ಅಲ್ವಾ? ಅಲ್ವಾನೆ ಗುಂಗ್ರಿ? ಎಲ್ಲಕ್ಕೂ ಅಂತೇಳಿ ನನ್ನಂತ ಸುಂದರವಾಗಿರೋ ಹುಡುಗಗೆ ಒಂದು ಹುಡುಗಿನೂ ಲವ್ ಮಾಡಲ್ಲ. ಅದೇ ಮೋರಿಲಿ ಬೆಳಗ್ಗೆ ಎದ್ದಡಿಕೆ ಎಣ್ಣೆ ಕುಡಿದು ಬೀಳ್ತಾರಲ್ಲ, ಅಂತರಿ ಬೇಗ ಹುಡುಗಿರು ಬಿದ್ದುಬಿಡ್ತಾರೆ. ಅಣ್ಣ ಏನಾಯ್ತು? ಯಾಕೋ ಬೇಜಾರಲ್ಲಿದ್ಯಾ? ಏನಿಲ್ಲಮ್ಮ, ಒಬ್ಬ ಅಣ್ಣನಾಗಿ ನಿನ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ. ನನ್ ಬಗ್ಗೆನಾ? ಅದೇನಪ್ಪ ಥಿಂಕ್ ಮಾಡೋಂಥ ವಿಷಯ? ನೋಡು, ನೀನು ಆರ್ಯನ್ ಲವ್ ಮಾಡ್ತಿರೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಏನು ನೀನ್ ಹೇಳ್ತಿರೋದ್ ನಿಂಗೆ ಸರಿ ಅನ್ಸ್ತಿದ್ಯಾ? ಹೌದಮ್ಮ, ಅಣ್ಣನಾಗಿ ವಿಚಾರ ಮಾಡಿದ್ರೆ ಸರಿ ಅನಿಸ್ತಾ ಇದೆ. ಅದ್ ಹೆಂಗ್ ನಿಂಗ್ ಸರಿ ಅನ್ಸ್ತಿದೆ? ಬ್ಯೂಟಿಫುಲ್ ಕ್ವಶನ್. ನೋಡು ಧೃತಿ, ಅಲ್ಲಿ ಕೂತವಳಲ್ಲ, ಆ ಗುಂಗುರು ಇವನ್ ಹಿಂದೆ ಬಿದ್ದಿದ್ಲು. ಇವನ್ ಯಾವಾಗ ಸಿಗಲ್ಲ ಅಂತ ಗೊತ್ತಾಯ್ತು, ಬೇರೆಯವನ್ ಮದ್ವೆ ಆದ್ಲು. ಇನ್ನೊಬ್ಳು ಇವನ್ ಸವಾಸನೆ ಬೇಡ ಅಂತ ಆಫೀಸ್ ಬಿಟ್ಟು ಹೋದ್ಲು. ಈಗ ನೀನು ಪಾಪ ಅವನ ಹಿಂದೆ ಬಿದ್ದಿದ್ಯಾ. ಅವನೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿಂಗೆ ಕೊನೆಗೆ ಚೆಲುವಿನ ಚಿತ್ತರ ಗಣೇಶ್ ಆದ್ರಲ್ಲ ಹಂಗೆ ಅಂತ ಹುಚ್ಚಿ ಆಗ್ಬಿಡ್ತೀರೋ ಅಂತ ಭಯ ಆಗ್ತಾ ಇದೆ. ಅಪ್ಪ, ನನ್ನ ತಂಗಿ ಜೀವನನ ಊಹೆ ಮಾಡ್ಕೊಳಕ್ಕೂ ತುಂಬಾ ಭಯ ಆಗುತ್ತೆ. ಓವರ್ ಆಗೆಲ್ಲ ರಿಯಾಕ್ಟ್ ಮಾಡ್ಬೇಡ. ಕೂಲ್ ಅಣ್ಣ, ಕೂಲ್. ನನಗ್ ಗೊತ್ತು ಅವ್ನ್ ಹೇಗ್ ಪಡ್ಕೋಬೇಕು ಅಂತ. ಆದ್ರೆ ಹೆಲ್ಪ್ ಮಾಡು, ಇಲ್ಲ ಅಂದ್ರೆ ಸುಮ್ನೆ ಬಿಡು. ಸರಿ ಬಿಡಮ್ಮ, ಈಗಿನ ಕಾಲದಲ್ಲಿ ದೊಡ್ಡವ್ರ ಮಾತು ಯಾರು ಕೇಳ್ತಾರೆ? ಒಬ್ಬ ಅಣ್ಣನಾಗಿ ನಿಂಗೆ ಏನ್ ಹೆಲ್ಪ್ ಬೇಕು ಕೇಳು, ನಾನು ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಅಣ್ಣ ಅಂತೆ ಅಣ್ಣ, ಸೀಮೆ ಸುಣ್ಣ. ನಾನು ಕೆಲಸ ಮಾಡ್ತೀನಿ.
ಸರಿ ಮೇಡಮ್, ಕೆಲಸ ಇದೆ, ಬರ್ತೀನಿ. ಸರಿ. ಮತ್ತೆ ಎಲ್ಲಿಗೆ ಬಂತು ನಿಮ್ಮಿಬ್ರು ಲವ್ ಸ್ಟೋರಿ? ಅದ್ ಎಲ್ಲಿಗೂ ಬಂದಿಲ್ಲ ಅಕ್ಕ. ನಾನೇ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ, ಆದ್ರೆ ಅವ್ರು ಮಾತ್ರ ನನ್ನಿಂದ ದೂರನೇ ಹೋಗ್ತಾ ಇದ್ದಾರೆ. ನೋಡ್ದ್ರಿತಿ, ನಮಗಿಷ್ಟ ಆಗಿರೋ ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಯಾವುದು ಸುಲಭವಾಗಿ ಸಿಗಲ್ಲ. ಅದ್ ಸಿಗ್ಬೇಕು ಅಂದ್ರೆ ನಾವು ತಾಳ್ಮೆಯಿಂದ ಕಾಯ್ಬೇಕು. ಆಗ್ಲೇ ಆ ವ್ಯಕ್ತಿ ವಸ್ತುವಿನ ಬೆಲೆ ಏನು ಅಂತ ಗೊತ್ತಾಗೋದು. ಹ್ಞೂ ಅಕ್ಕ, ಅದಕ್ಕೆ ನಾನು ತಾಳ್ಮೆಯಿಂದ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಅಕ್ಕ, ನಂಗೊಂದು ಡೌಟು, ಅವ್ರು ಹೇಗೆ ನಿಮ್ಮ ಜೊತೆ ಇಷ್ಟು ಕ್ಲೋಸ್ ಆದ್ರು ಅಂತ. ಅದಾ, ಅವತ್ತೊಂದಿನ ಗುಡ್ ಮಾರ್ನಿಂಗ್ ಸರ್. ಹಾ, ಬನ್ನಿ. ನೀವು ಹೇಳಿದ್ರ ಬಗ್ಗೆ ನಾನು ಎಲ್ಲ ಯೋಚನೆ ಮಾಡಿದೆ. ಹಾ, ಹೇಳಿ ಹೇಳಿ. ನೀವು ಹೇಳಿದ್ದಕ್ಕೆ ನನಗೆ ಒಪ್ಪಿಗೆ ಇದೆ ಸರ್. ಆದರೆ ಹಾ, ಹೇಳಿ. ನಂದೊಂದು ಕಂಡೀಷನ್ ಇದೆ ಸರ್. ಕಂಡೀಷನ್ನ? ನಿಮಗೋಸ್ಕರ ಎಷ್ಟು ಕಂಡೀಷನ್ ಬೇಕಾದ್ರೂ ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ, ಹೇಳಿ. ನನಗೆ ನಿಮಗೆ ಡಿವೋರ್ಸ್ ಕೊಡಿಸ್ಬೇಕಾ? ಅಲ್ಲ ಸರ್, ಮತ್ತೆ ನನಗೆ ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೇನು ಮಾಡೋದು ಕೇಳು. ನಾನು ನನ್ನ ಗಂಡಂಗೆ ಮೋಸ ಮಾಡ್ತಿದ್ದೇನೋ ಅನ್ನಿಸ್ತಾ ಇದೆ. ಅದಕ್ಕೆ ನಾನೇನು ಮಾಡಲಿ? ಏನಿಲ್ಲ ಸರ್, ನಿಮ್ಮ ಹೆಂಡ್ತಿನ ನನ್ನ ಗಂಡನ ಹತ್ರ ಕಳಿಸಿ, ನಾನು ನಿಮ್ಮ ಹತ್ರ ಬರ್ತೀನಿ. ಏಯ್, ಏನು ಹೇಳ್ತಾ ಇದೀಯಾ? ಯಾಕೆ ಸರ್, ಬೇಜಾರಾಯ್ತಾ? ನಿಮ್ಮ ಥರನೇ ನನ್ನ ಗಂಡಂಗೂ ಮನಸ್ಸಿದೆ ಅಲ್ವಾ, ಅವ್ರಿಗೂ ಇದೇ ರೀತಿ ಬೇಜಾರಾಗತ್ತಲ್ವಾ? ಸಾರಿ, ನೀವು ಹೇಳ್ತಿರೋದು 100% ನಿಜ ಇದೆ. ಇನ್ಮೇಲೆ ಯಾವತ್ತೂ ಯಾರನ್ನು ಈ ದೃಷ್ಟಿಯಲ್ಲಿ ನೋಡಲ್ಲ. ಥ್ಯಾಂಕ್ ಯು ಸರ್. ನಾನು ನಿಮಗೇನಾದರೂ ಹರ್ಟ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ ಸರ್. ಥ್ಯಾಂಕ್ ಯು ಕಣೋ. ನೀನು ಧೈರ್ಯ ಹೇಳಿ ಮ್ಯಾನೇಜರ್ ಹತ್ರ ಮಾತಾಡಕ್ಕೆ ಹೇಳಲಿಲ್ಲ ಅಂದರೆ ನಾನು ಕೆಲಸ ಬಿಡ್ತಾ ಇದ್ದೆ. ನೋಡಿ, ತಳ್ಳಿ ಅಂತ ಅವನು ಮಕ್ಕ ನೋಡ್ಕೊಂಡು ನಿಂತವೆ. ಹೇಳಿ. ಬಂದ ರೂಟಿಗೆ ಈಗ ಯಾಕಮ್ಮ ಸೈಲೆಂಟಾಗಿ ನಿಂತ್ಕೊಬಿಟ್ಟೆ? ಮೀಟ್ ಮಾಡಿಸೋದು ನನ್ನ ಕೆಲಸ, ಇನ್ಮೇಲೆ ನಿನ್ನ ಕೆಲಸ. ಮನ್ಸಲ್ಲಿ ಒಂದು ಚೂರು ಇಟ್ಕೊಬೇಡ, ಎಲ್ಲ ಹೇಳ್ಬಿಡು. ಅಣ್ಣ, ಆಲ್ ದಿ ಬೆಸ್ಟ್. ನೋಡು ಆರ್ಯ, ನನ್ನ ಲೈಫಲ್ಲಿ ಇಲ್ಲಿವರೆಗೂ ಯಾರ ಹತ್ರನೂ ಏನೂ ಕೇಳಿಲ್ಲ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಇನ್ನೊಬ್ರಿಗೆ ಬಿಟ್ಕೊಡೋಕ್ಕೆ ಮನಸ್ಸು ಒಪ್ತಿಲ್ಲ. ಆರ್ಯ, ಐ ಲವ್ ಯು. ಹಲೋ. ಹಾಂ ಸರ್, ಒಂದು 10 ನಿಮಿಷ ಬರ್ತೀವಿ. ಸರಿ, ಕಾರ್ ಬಂದಿದೆ, ಹೊರಡೋಣ. ಅಲ್ಲೋಡೆ, ಅಲ್ಲೋಡು. ಮಿಂಚು. ಮಿಂಚು, ಏನೇ? ನಾಳೆ ಟೆಂಪಲ್ಗೆ ಹೋಗಿ ಬರೋಣವೇನೆ? ಹೋಗೋಣ, ಆದ್ರೆ ಅವಳು ನಮ್ಮ ಜೊತೆ ಬರಬೇಕು. ಆದ್ರೆ ಅವಳು ಬರಲ್ವೇ? ಗೊತ್ತು, ಆದ್ರೆ ನಾಳೆ ಅವಳು ನಮ್ಮ ಜೊತೆ ಬರಬೇಕು. ಇಲ್ಲ, ಯಾಕೆ ಬರಲ್ಲ ಅಂತ ಕಾರಣನಾದ್ರೂ ಹೇಳ್ಬೇಕು. ಹಾ, ಓಕೆ ಓಕೆ. ಹೋಗ್ ಕೇಳು. ಹಾ ಹಾ ಧೃತಿ, ನಾಳೆ ಟೆಂಪಲ್ಗೆ ಹೋಗಿ ಬರೋಣವೇನೆ? ಇಲ್ಲ, ನೀವು ಹೋಗಿ ಬನ್ನಿ. ಅದೆಲ್ಲ ನಮಗೆ ಗೊತ್ತಿಲ್ಲಮ್ಮ. ನಾಳೆ ನಮ್ಮ ಜೊತೆ ಬರ್ತಿದ್ಯಾ ಅಷ್ಟೇ. ಬರಲ್ಲ ಅಷ್ಟೇ. ಯಾಕೆ ಬರಲ್ಲ? ಬರಲ್ಲ, ಪ್ಲೀಸ್ ನನ್ನನ್ನು ಫೋರ್ಸ್ ಮಾಡಬೇಡಿ. ಫೋರ್ಸ್ ಮಾಡಲ್ಲಮ್ಮ, ಆದ್ರೆ ಯಾಕೆ ಬರಲ್ಲ ಅಂತ ಕಾರಣನಾದ್ರೂ ಹೇಳು. ನಿಂಗೆ ಕಾರಣ ಬೇಕಲ್ವಾ? ಹೌದು. ಸರಿ ಕೇಳು. ದೇವಸ್ಥಾನಕ್ಕೆ ಹೋದ್ರೆ ನನ್ನ ಮನ್ಸಿನ ನೆಮ್ಮದಿ ಹಾಳಾಗುತ್ತೆ, ಅದಕ್ಕೆ ನಾನು ಬರಲ್ಲ. ಹಾ, ಅಲ್ವೇ, ಎಲ್ರು ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ, ನೀನೇನೆ ಹೀಗೆ ಹೇಳ್ತಿದ್ಯಾ? ಹೌದು, ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಮುಂದೆ ನಿಂತಾಗ ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆ ತಾಯಿನ ಯಾಕೆ ಕಿತ್ಕೊಂಡೆ, ನನ್ನ ಜೊತೆಲಿದ್ದ ಅಜ್ಜಿ ತಾತನೂ ಯಾಕೆ ಕಿತ್ಕೊಂಡೆ ಅಂತ ಕೇಳಬೇಕು ಅನ್ಸುತ್ತೆ. ಇದೆಲ್ಲ ನೆನಪಾಗಿ ನನ್ನ ಮನ್ಸಿನ ನೆಮ್ಮದಿನೇ ಹಾಳಾಗುತ್ತೆ. ಸಾರಿ ಕಣೆ, ಇನ್ಯಾವತ್ತು ನಿನ್ನ ದೇವಸ್ಥಾನಕ್ಕೆ ಬಾ ಅಂತ ಫೋರ್ಸ್ ಮಾಡಲ್ಲ. ಇನ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಓಕೆನಾ?
ಅಲ್ವೇ ಇವಳಿಗೋಸ್ಕರ ನಾನ್ ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಟೆ. ಇವಳು ನೋಡಿದ್ರೆ ಮನೇಲಿ ದೇವ್ರ ಪೂಜೆ ಮಾಡ್ತಿದ್ದಾಳಲ್ಲೇ. ಅದೇ ನನ್ಗೂ ವಿಚಿತ್ರ ಅನಿಸ್ತಿದೆ ಕಣೆ. ಹಾ ಸರಿ ಹೊರಡೋಣ. ಹಾ ಹೊರಡ. ನೋಡೋಣ. ಧೃತಿ, ನೀನ್ ಲವ್ ಸ್ಟೋರಿ ಕಂಟಿನ್ಯೂ ಮಾಡ. ಹಾ ಹೇಳೆ. ಸರಿ ಹೇಳ್ತೀನಿ. ಹಾ ಆರ್ಯ, ಐ ಲವ್ ಯು. ಸಾರಿ, ನನಗೆ ಲವ್ ಅನ್ನೋದೆಲ್ಲ ಇಷ್ಟ ಇಲ್ಲ. ನೋಡುವಾರ್ಯ, ಇವಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ದಿನ ನಿನ್ ವಿಚಾರ ಬಿಟ್ರೆ ಬೇರೆ ಏನು ಮಾತಾಡೋದೇ ಇಲ್ಲಪ್ಪ ಇವಳು. ಅದು ಅಲ್ದೆ ಇವಳಿಗೆ ಯಾರೂ ಇಲ್ಲ ಕಣ. ಇವಳೊಬ್ಳು ಅನಾಥೆ. ಏಯ್ ಮನು, ಯಾಕಿಷ್ಟ ಇಲ್ಲ? ನಾನು ನೋಡಕ್ ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಮತ್ ಯಾಕಿಷ್ಟ ಇಲ್ಲ? ನಿನಗಿದು ಫಸ್ಟ್ ಲವ್ವಾ? ಹೌದು, ಯಾಕೆ? ಆದರೆ ನನ್ಗೆ ಆಲ್ರೆಡಿ ಆಗೋಗಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮುತ್ತಣ್ಣ ಸರ್ ಅವರು ಈ ವೇದಿಕೆಯ ಕುರಿತು 2 ಮಾತನಾಡಲಿದ್ದಾರೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನ್ನ ಮಗ ಅಣ್ಣ ನಮಸ್ಕಾರ. ಕಂದ, ಒಂದ್ ನಿಮಿಷ. ದೊಡ್ಡವರು ಒಂದ್ ಮಾತು ಹೇಳ್ತಾರೆ, ಮನೆಗೆ ಹಿರಿ ಮಗ ಆಗ್ಬಾರ್ದು, ಭಾಷಣಕ್ಕೆ ಕೊನೆಯವನ್ ಆಗ್ಬಾರ್ದು ಅಂತ. ಬಟ್ ಏನ್ ಮಾಡ್ತೀರಾ, ಮನೆಗೆ ಹಿರಿ ಮಗ ಆಗ್ಬಿಟ್ಟಿದೀನಿ, ಭಾಷಣಕ್ಕೆ ಕೊನೆಯವನ್ ಆಗ್ಬಾರ್ದಲ್ವಾ? ಅದಕ್ಕೆ ನಾನ್ ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಹಲೋ 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 ಹಲೋ, ಎಲ್ರಿಗೂ ನಮಸ್ಕಾರ. ರಕ್ತ ಕಣ್ಣೀರ್ ಸಿನಿಮಾದಲ್ಲಿ ಉಪೇಂದ್ರ ಅವ್ರು ಬೈಯೋ ತರ ನಾನ್ ಬೈಯಕ್ ಹೋಗಲ್ಲ. ಯಾಕಂದ್ರೆ ಪೇಸ್ಟ್ ಹಾಕಿ ಅಲ್ಲುಚ್ತೀರಾ, ಸೋಪ್ ಹಾಕೊಂಡು ಸ್ನಾನ ಮಾಡ್ತೀರಾ. ಆದ್ರೆ ನಮ್ಮ MLA ಅವರು 4 ವರ್ಷದಿಂದ ಎಲೆಕ್ಷನ್ ಟೈಮಲ್ಲಿ ಬಂದಿದ್ರು. ಬಿಟ್ರೆ ಇವಾಗ್ಲೇ ಬರ್ತಾ ಇರೋದು 2 ವರ್ಷದಿಂದ ಕಣೋ. ಓ ಹೌದಾ, ಸಾರಿ 2 ವರ್ಷದಿಂದ ಅವ್ರು ಲೆಫ್ಟ್ ಹ್ಯಾಂಡ್ ತೀರ್ಕೊಂಡಾಗ ಬಂದಿದ್ರು. ಏಯ್, ಲೆಫ್ಟ್ ಹ್ಯಾಂಡ್ ಪಕ್ಕದಲ್ಲೇ ಇದಾರೆ. ಓ ಸಾರಿ ಸರ್, ಬೇಜಾರಾಗ್ಬೇಡಿ. ಅವ್ರು ರೈಟ್ ಹ್ಯಾಂಡ್ ತೀರ್ಕೊಂಡಾಗ ಬಂದಿದ್ರು. ಅದ್ ಸರಿ, ನಮ್ಗೆ ರೋಡ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನಮ್ಗೆ ಮನೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಎಲ್ರು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ನಮ್ಮ ಏರಿಯಾದಲ್ಲಿ ರೋಡ್ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಇನ್ನೂ ಶುರುನೇ ಮಾಡಿಲ್ಲ ನೀವು. ನೋಡಿ ಸರ್, ಪಾಪ ಬಡವರು. ನಮ್ಮೂರಲ್ಲಿ ನೀರಿಲ್ದೆ ಜನರು ಒದ್ದಾಡ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಿ ಚರಂಡಿ ಇಲ್ದೆ ಫುಲ್ ಕೊಳಕಾಗಿದೆ. ನಮ್ಗೆ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನು ಮನೆನೇ ಆಗಿಲ್ಲ. ನೋಡಿ ಸರ್, ಪಾಪದವರು. ಶಬಾಷ್, ನಮ್ ಜನಕ್ಕೆ ತಟ್ಟಿ ಎಬ್ರಿಸರೇನೆ ಎದೊಳದು. ಹೌದು, ಎಲೆಕ್ಷನ್ ಟೈಮಲ್ಲಿ ನೀವು ಅವ್ರ ಹತ್ರ ಏನು ತಗೊಳ್ದೇನೆ ಓಟ್ ಹಾಕಿದಿರಾ? ನಾವೇನು ತಗೊಳ್ದೆ ಓಟ್ ಹಾಕಿದೀವಿ. ಓಹೋ, ನಾವೇನು ತಗೊಂಡಿಲ್ಲ ಸರ್ ನಾವು. ಯಾಕ್ರಿ ಸುಳ್ಳು ಹೇಳ್ತೀರಾ? ನಿಮ್ಗೆ 1000 ರೂಪಾಯಿ, ಅದ್ರ ಜೊತೆಗೆ ಕ್ವಾರ್ಟರ್ ಬೇರೆ. ನಿಮ್ಗೂ ಅಷ್ಟೇ, ನಿಮ್ಗೆ ಒಂದ್ ಸೀರೆ 500 ರೂಪಾಯಿ, ನಿಮ್ಮ ಅತ್ತೆಗೂ ಒಂದ್ ಸೀರೆ 500 ರೂಪಾಯಿ, ನಿನ್ ಗಂಡನ್ಗೆ ನಿಮ್ ಮಾವನ್ಗೆ 2000 ರೂಪಾಯಿ, ಜೊತೆಗೆ ಎಣ್ಣೆ ಬೇರೆ. ಸರಿ, ಸುಮಾರು ಒಂದು 8 ರಿಂದ 10 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಿರ್ಬೋದು. ಎಲೆಕ್ಷನ್ಗೆ ಅಂತ ಖರ್ಚು ಮಾಡಿದ್ಮೇಲೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನನಗೇನೋ ತಪ್ಪು ಅನಿಸ್ತಾ ಇಲ್ಲ. ನೀವು ದುಡ್ಡು ತಗೊಂಡಿರೋ ಓಟ್ ಹಾಕಿದ್ರೆ ಇವಾಗ್ಲೇ ಇಲ್ಲೇ ಕೇಳ್ತಿದ್ದೆ. ಏನ್ ಮಾಡೋದು, ನಮಗೂ ಕೇಳೋ ಹಕ್ಕಿಲ್ಲ, ನಿಮ್ಗೂ ಕೇಳೋ ಹಕ್ಕಿಲ್ಲ. ಇಲ್ಲಿವರೆಗೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕೆ ಧನ್ಯವಾದಗಳು. ಒಂದ್ ನಿಮಿಷ, ನೆಕ್ಸ್ಟ್ ಟೈಮ್ ಏನಾದರೂ ನೀವು ದುಡ್ಡು ತಗೊಂಡಿರೋ ಓಟ್ ಹಾಕಿದ್ರೆ ನನ್ಗೆ ಹೇಳಿ, ನಾನು ಎಲೆಕ್ಷನ್ ನಿಂತ್ಕೊಂತೀನಿ. ಇಲ್ಲಿ ಯಾರಿಗಾದ್ರೂ ನಾನು ಮಾತಾಡಿರೋದ್ರಲ್ಲಿ ಬೇಜಾರಾಗಿದ್ರೆ ಐ ಆಮ್ ಸೋ ಸಾರಿ. ಬರೋಣ. ಇವ್ರು ಕೊಡೋದು ಬಿಡಲ್ಲ, ಈಸ್ಕೊಳೋದು ಬಿಡಲ್ಲ. ನಮ್ಮ ದೇಶ ಉದ್ಧಾರ ಆದಂಗೆ. ಎಲ್ಲರಿಗೂ ನಮಸ್ಕಾರ. ಅವನು ಚಿಕ್ಕವನಿರ್ಬೋದು, ಮಧ್ಯದಲ್ಲಿ ಮಾತಾಡಿರೋದು ತಪ್ಪು, ಆದರೆ ಅವನು ಹೇಳ್ತಿರೋದು
100% ಕರೆಕ್ಟು. ನಾವು ದುಡ್ಡು ಕೊಡ್ತೀವಿ ಅಂಥೇಳಿ ನೀವು ತಗೊಳ್ಳೋದು, ನೀವು ತಗೊಳ್ತೀರಾ ಅಂಥೇಳಿ ನಾವು ದುಡ್ಡು ಕೊಡೋದು. ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ, ಮತದಾನದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮುಂದೆ ದುಡ್ಡು ತಗೊಳ್ಳಾರ್ದೆ ನೀವು ಮತ ಹಾಕಬೇಕು. ನಾವು ನಮ್ಮ ವ್ಯಕ್ತಿತ್ವ ಮತ್ತು ಕೆಲಸದ ಮೇಲೆ ಓಟ್ ಕೇಳಬೇಕು. ನಮಸ್ಕಾರ, ಬರ್ತೀನಿ. ಏನಮ್ಮ ಸೌಮ್ಯ, ಹೋಮ್ವರ್ಕ್ ಮಾಡ್ಕೊಂತ ಇದೀಯಾ? ಹಾ ತಾತ. ನಿಮ್ಮ ಅಣ್ಣ ಬನ್ನ? ಇನ್ನೂ ಬಂದಿಲ್ಲ ತಾತ. ಸರಿ, ಫೋನ್ ಮಾಡಿ ಎಲ್ಲಿದ್ದಾನೆ ಕೇಳು. ಅವಾಗಲೇ ಫೋನ್ ಮಾಡಿದೆ ತಾತ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವನ್ ಬರಲ್ಲ ಬಿಡು. ನೀನು ಊಟ ಮಾಡ್ದ ಮಗಳೇ? ಓ, ನಂದು ಅವಾಗಲೇ ಆಯ್ತು ತಾತ. ಇವಾಗ ಬಂದ್ರ ಮಾವಯ್ಯ? ಹೌದಮ್ಮ. ಕೈಕಾಲು ತೊಳ್ಕೊಳ್ಳಿ, ಊಟಕ್ಕೆ ತಟ್ಟೆ ಹಾಕ್ತೀನಿ. ನಡಿಯಮ್ಮ. ಯಾಕೋ ನಿದ್ರೆ ಬಂದಿಲ್ವಾ? ಇಲ್ಲ ಮಗ. ಏನಾಯ್ತು? ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಅವಳೇ ಕಾಣ್ತಾಳೆ. ಅಷ್ಟೇ ಯಾಕೆ, ನಿದ್ರೆ ಮಾಡ್ತಿದ್ರು ಕನ್ಸಲ್ಲಿ ಬಂದು ತೊಂದರೆ ಕೊಡ್ತಾ ಕಣೋ. ನಿನಗೆ ಲವ್ ಅನ್ನೋ ವೈರಸ್ ಅಟ್ಯಾಕ್ ಆಗಿ ತುಂಬಾ ದಿನ ಆಗಿತ್ತಲ್ವಾ? ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಂಗಿದ್ಯಾ? ಅದು ಅಲ್ಲದೆ ಅವಳ ಫೋಟೋನ ಝೂಮ್ ಮಾಡಿ ಮಾಡಿ ನೋಡ್ತಿದ್ಯಾ. ಕನ್ಸಲ್ಲೂ ಬರ್ತಾಳೆ. ನಾವಿಲ್ಲ ಅಂದ್ರೆ ಪಕ್ಕದಲ್ಲೂ ಬಂದಿರೋಳು. ಇದಕ್ಕೆ ಯಾವ ಮೆಡಿಸನು ಇಲ್ಲ, ಸೊಲ್ಯೂಷನು ಇಲ್ಲ. ಎನಿವೇಸ್, ಕ್ಯಾರಿ ಆನ್. ಥ್ಯಾಂಕ್ ಯು. ಬೇರೆ ಇಲ್ಲೇ ಅವಳೆ, ತಾತ ಬೇರೆ. ನಿಂತ್ಕೊಳ್ಳೋ. ಏನ್ ತಾತ? ಎಲ್ಲೋ ಹೋಗಿದ್ದೆ? ರಾತ್ರಿ ಊಟಕ್ಕೆ ಬಂದಿಲ್ವಂತೆ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಇಲ್ಲ ತಾತ, ಮೊಬೈಲು ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು. ಯಾಕೆ, ಏನ್ ವಿಷಯ ತಾತ? ಇಲ್ಲ ತಾತ, ನೆನ್ನೆ ನಾನೇ ಮೊಬೈಲ್ ಫುಲ್ ಚಾರ್ಜ್ ಮಾಡ್ಕೊಟ್ಟಿದ್ದೀನಿ. ಸ್ವಿಚ್ ಆಫ್ ಆಗಕ್ ಚಾನ್ಸೇ ಇಲ್ಲ ಅಲ್ವಾಣ? ಏಯ್, ನೀನ್ ಹೋಗೆ ಒಳಗಡೆ. ನೋಡಾರ್ಯ, ನೆನ್ನೆ ನೀನ್ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ನೀನಿನ್ನೂ ಚಿಕ್ಕೋನು. ರಾಜಕೀಯ ಅನ್ನೋದು ಅಷ್ಟು ಸುಲಭವಾಗಿ ಕೈ ಸಿಗೋ ವಸ್ತು ಅಲ್ಲ. ಅದರ ಆಳ ಅಗಲ ತುಂಬ ದೊಡ್ಡದು. ಅದ್ರ ಬಗ್ಗೆ ನೀನಿನ್ನೂ ತುಂಬ ತಿಳ್ಕೋಬೇಕು. ಅದಕ್ಕೆ ಮುಂಚೆನೆ ಅದರೊಳಕ್ಕೆ ಧುಮ್ಕಿ ಆಳ ನೋಡಬೇಕು ಅನ್ನೋ ದುಸ್ಸಾಹಸ ನನಗೆ ಸರಿ ಅನ್ನಿಸ್ಲಿಲ್ಲ. ಯಥಾ ರಾಜ ತಥಾ ಪ್ರಜೆ ಅಂತ ನಮ್ಮ ಜನ, ನಮ್ಮ ನಾಯಕರು ಒಪ್ಪಂದ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಈ ಸಮಾಜಕ್ಕೆ ಪ್ರಶ್ನೆ ಮಾಡೋರಿಗೆ ಆಯಸ್ಸು ಕಮ್ಮಿ. ಹೂ ಕಣಪ್ಪ. ಅದಕ್ಕೆ ಉದಾಹರಣೆಗಳು ಭಾಳಷ್ಟಿವೆ. ಅದು ನನಗೂ ಗೊತ್ತು, ನಿನಗೂ ಗೊತ್ತು. ಸರಿ ತಾತ, ಇನ್ಮೇಲೆ ಆ ರೀತಿ ನಡ್ಕೊಳಕ್ ಹೋಗಲ್ಲ. ಊಟ ಮಾಡಿದ್ದೀಯಾ? ಹಾಗೆಲ್ಲ ಊಟ ಬಿಡಬಾರ್ದಪ್ಪ. ಮೊದ್ಲೋಗು, ಸ್ನಾನ ಮಾಡಿ ತಿಂಡಿ ತಿನ್ನೋಗು. ಸರಿ ತಾತ. ಅಮ್ಮ, ಅದ್ಯಾರೋ ಬಡ್ಗೆಯವನು ಮಾಡಕ್ ಕೆಲ್ಸ ಇಲ್ದೆ ಅದೇನೋ ಕೆತ್ತಾ ಇದ್ದಂತೆ. ಯಾರಮ್ಮ ಅವಿವೇಕಿ? ನಿನ್ನಂತವನೇ ಕಣೋ, ನಿನ್ನಂತವನೇ. ಯಾಕಮ್ಮ, ನಾನೇನ್ ಮಾಡ್ದೆ? ಮುಚ್ಚ ಬಾಯಿ. ನಿನ್ನೆ ಊರಿನ ಜನರ ಮಧ್ಯೆ ದೊಡ್ಡದಾಗಿ ಭಾಷಣ ಬಿಗಿತಿದ್ಯಲ್ಲ, ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಮ್ಮ ತಾಯಿ, ಇಷ್ಟೊತ್ತು ಹೊರಗಡೆ ತಾತ ಕ್ಲಾಸ್ ತಗೊಂಡ್ರು, ಒಳಗಡೆ ನೀನ್ ಕ್ಲಾಸ್ ತಗೊಂಡ್ಬಿಡಮ್ಮ. ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಮನೆಗ್ ಬಂದ ತಕ್ಷಣ ಆರತಿ ಎತ್ಬೇಕಾ? ಅದೆಲ್ಲ ಏನು ಬೇಡ. ತುಂಬಾ ಹೊಟ್ಟೆ ಹಸಿತಾ ಇದೆ, ಸ್ನಾನ ಮಾಡಿ ಬರ್ತೀನಿ. ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಟ್ಬಿಟ್ರೆ ಸಾಕು. ಏ ಆರ್ಯ, ನಿನಗಿಂತ ಚಿಕ್ಕವರು, ನಿನಗಿಂತ ಓದಲ್ಲಿ ಕಮ್ಮಿ ಇರೋರು ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ. ನೀನು ಯಾಕೋ ಅಲ್ಲೋ ಕೆಲಸ ಮಾಡಬಾರ್ದು? ನಿನಗೆ ಯಾಕೆ ಬೇಕೋ ಈ ಊರಿನ ಉಸಾಬರಿ? ನೋಡಮ್ಮ, ನಮ್ಮ ಹಳ್ಳಿಲಿ ಓದ್ದವ್ರೆಲ್ಲ ಬೆಂಗಳೂರಿಗೆ ಹೋಗಿ ಜಾಬು ಅಂತ ಸೆಟ್ಲ್ ಆಗ್ಬಿಟ್ರೆ ನಮ್ಮ ಹಳ್ಳಿನ, ನಮ್ ಜನನ ಉದ್ಧಾರ ಮಾಡೋ ಯಾರು? ಅದಕ್ಕೆ ಆ ಜವಾಬ್ದಾರಿನ ನಾವ್ ತಗೊಳ್ಳೋಣ ಅಂತ. ಏನೋ ಹೇಳ್ತಿದ್ಯಾ? ನೋಡಮ್ಮ, ನಾನು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಆಗಲ್ ಕನ್ಸ್ ಕಾಣ್ಬೇಡ.
ನಾನು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗಲ್ಲ. ಸರಿ ಬಿಡು, ಬೆಂಗಳೂರು ವಿಷಯನೂ ಬಿಡು. ನಿಮ್ಮ ಅಜ್ಜನ ವಯಸ್ಸಾಯ್ತು, ಅವ್ರು ನೋಡ್ಕೊಳ್ತಾ ಇರೋ ರೈಸ್ ಮಿಲ್ನ ನೀನಾದ್ರೂ ನೋಡ್ಕೊಳ್ಳೋ. ಮನೆ ಜವಾಬ್ದಾರಿನ ಸ್ವಲ್ಪನಾದ್ರೂ ತಗೊಳ್ಳೋ. ಓಕೆ ಮದರ್ ಇಂಡಿಯಾ, ನೀನು ಹೇಳ್ದಂಗೆ ಈ ಜವಾಬ್ದಾರಿ ಎಲ್ಲ ತಗೊಂತೀನಿ. ಆದ್ರೆ ಇವಾಗಲ್ಲ, ಇನ್ನೊಂದು 3 ವರ್ಷ ಬಿಟ್ಟು. 3 ವರ್ಷ ಬಿಟ್ಟ? ಇವಾಗ ಯಾಕೆ ಬೇಡ್ವೋ? ನೋಡಮ್ಮ, ಇನ್ನೊಂದು 3 ವರ್ಷ ಆದ್ಮೇಲೆ ನೀನ್ ನಂಗೆ ಮದುವೆ ಮಾಡಿಸ್ತೀಯ. ಆಗ ನಿನ್ ಮಾತು ಕೇಳದೆ ಇದ್ರೇನೋ ನೀನ್ ಸೊಸೆ ಮಾತು ಕೇಳೋ ತರ ಮಾಡ್ತೀಯ. ಆಗ ಈ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನಿನ್ನ ತಾತನ್ನ, ತಂಗಿನ ಮತ್ತೆ ನನ್ನ ಮುದ್ದಾದ ಹೆಂಡ್ತಿನ ಚೆನ್ನಾಗಿ ಸಾಕ್ತೀನಿ. ಅಲ್ಲಿವರೆಗೂ ನನ್ನ ಸ್ವತಂತ್ರವಾಗಿರಕ್ ಬಿಟ್ಬಿಡಮ್ಮ. ಅದಲ್ಲ ಕಣೋ ಅಮ್ಮ, ಅದು ಇಲ್ಲ ಇದು ಇಲ್ಲ. ನಾನು ಸ್ನಾನ ಮಾಡಿ ಬರ್ತೀನಿ, ಬೇಗ ತಿಂಡಿ ಮಾಡು ಮದರ್ ಇಂಡಿಯಾ. ಬಾಯ್ ಮದರ್ ಇಂಡಿಯಾ. ಎಲ್ಲದಕ್ಕೂ ಇವನ ಹತ್ರ ಉತ್ತರ ರೆಡಿ ಆಗಿರುತ್ತೆ. ತಗೊಳಪ್ಪ, ಬೇಕಾ? ಹಿಂಗಣ್ಣ ಒಂದು ವಿಷಯ ಗೊತ್ತಾ? ಯಾವ ವಿಷಯ ಬೋರಣ್ಣ? ಅದೇನಾ ನಮ್ಮೂರಿನ ಪ್ರಣಯ ಪಕ್ಷಿಗಳು ಹಾರೋದ್ವಲ್ಲ. ಅದ್ಯಾರ ಮಗಳಪ್ಪ? ಅದೇ ನಮ್ಮ ರಂಗಪ್ಪನ ಮಗಳು. ರಂಗಪ್ಪನ ಮಗಳು ಓಡೋಗ್ಬಿಟ್ಲ? ಸ್ವಲ್ಪ ತಡಿರಲ್ಲೇ ಫೇಸ್ಬುಕ್ ನಲ್ಲಿ ಲೈವ್ ಹೋಗೋಣ. ಆಯ್ತು. ನೋಡಿದ್ರ? ಹಲೋ ಫ್ರೆಂಡ್ಸ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಲೈವ್ ನಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ನಮ್ಮೂರಿನ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ಹೇಳೋಣ ಅಂತ. ಬರ್ರಯ್ಯ, ಎಲ್ಲ ಬರ್ರಿ ಬಂದೇ ಬರ್ರಿ. ಹಲೋ ಫ್ರೆಂಡ್ಸ್, ನಮ್ಮೂರಿನ 2 ಪ್ರಣಯ ಪಕ್ಷಿಗಳು ತಮ್ಮ ವಿರಹ ವೇದನ ತಾಳಲಾರದೆ ವಿರಹ ನಮ್ಮ ಊರಿನ 2 ಪ್ರಣಯ ಪಕ್ಷಿಗಳು ಹಾರೋಗಿದಾವೆ. ಯಾಕೆಲ್ಲ ಸೈಲೆಂಟ್ ಆಗ್ಬಿಟ್ರಿ? ಮಾತಾಡಿ. ಊರವ್ರ ಮನೆ ಸುದ್ದಿ ಅಂದ್ರೆ ನಿಮ್ಗೆಲ್ಲ ಹಬ್ಬ ಅಲ್ವಾ? ಆರ್ಯ, ನೀನಬ್ಬ ಇಲ್ಲಿ ಲೈವ್ ನಲ್ಲಿ ಇದೆ ಬಾ. ಏನ್ ಲೈವ್ ಲಿಂಗಣ್ಣ? ಊರಲ್ಲಿ ಯಾರೇ ಸೂಸು ಮಾಡಿದ್ರು ಫೇಸ್ಬುಕ್ ಲೈವ್ ಆಗ್ಬಿಡ್ತೀಯಲ್ಲ? ಕಂಡೋರ್ ಗದ್ದೆಗೆ ನೀರ್ ಬಿಡೋ ಬದಲು ನಿಮ್ ಗದ್ದೆಗೆ ನೀರ್ ಬಿಟ್ಟಿದ್ರೆ ಇಷ್ಟೊದ್ಗಾಗ್ಲೇ ಮಕ್ಳಾದ್ರೂ ಆಗಿರೋವು. ಇವ್ರುಗಳ ಜನ್ಮಕ್ಕಿಷ್ಟು. ಅದೇ ಫ್ರೆಂಡ್ಸ್, ಅಡಚಣೆಗಾಗಿ ಕ್ಷಮಿಸಿ. ನಮಸ್ಕಾರ. ನಮ್ ದೊಡ್ಡವ್ರು ಹೇಳ್ತಾ ಇದ್ದಾರೆ ಗದ್ದೆಗೆ ನೀರ್ ಬಿಟ್ಬಿಟ್ ಬಾ ಅಂತ. ನಮ್ಮ ಗದ್ದೆ ಇಲ್ದಿದ್ರು ಪರವಾಗಿಲ್ಲ, ಪಕ್ಕದ ಗದ್ದೆ ಆದ್ರೂ ನೀರ್ ಬಿಟ್ಬಿಟ್ಟು ಬರ್ತೀನಿ. ಬಾಯ್ ಫ್ರೆಂಡ್ಸ್. ನಡೀರಪ್ಪ. ಅಣ್ಣ, ಆ ಆರ್ಯಂದು ಜಾಸ್ತಿ ಆಯ್ತು. ನಿಮ್ ಬಗ್ಗೆ ರೆಸ್ಪೆಕ್ಟ್ ಇಲ್ದ್ರೆ ಮಾತಾಡ್ತಾನವನು. ಹೌದಣ್ಣ, ನಿನ್ನೆ ಅವ್ರ ಜನರ ಮುಂದೆ ಸ್ಟೇಜ್ ಮೇಲೆ ನಿಮ್ಗೆ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದವನು. ಏಯ್, ಪರವಾಗಿಲ್ಲ ಬಿಡ್ರೋ. ಬಿಸಿ ರಕ್ತ ಒಂದು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗುತ್ತಾ? ನಿಮಗೆ ಅವನು ಮರ್ಯಾದೆ ಕೊಟ್ಟು ಮಾತಾಡಿಲ್ಲ ಅಂದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಣ್ಣ. ಇತ್ತೀಚೆಗೆ ಒಂದು ಅತಿ ಆಗೋಗೈತೆ. ನೀವು ಒಂದ್ ಮಾತು ಅನ್ನಿ ಅವ್ನಿಗೊಂದು ಗತಿ ಕಾಣಿಸ್ಬಿಡ್ತೀವಿ, ಕೊಚ್ಚಾಕ್ಬಿಡ್ತೀವಿ. ಏಯ್, ಆ ಥರ ಏನು ಮಾಡಕ್ ಹೋಗ್ಬೇಡಿ. ರಾಜಕೀಯದಲ್ಲಿ ಬೆಳಿಬೇಕು ಅಂತಿರೋನ್ ನಾನು. ಈ ತರ ಸಣ್ಣ ಪುಟ್ಟದ್ಗೆಲ್ಲ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಶಕ್ತಿಗಿಂತ ಯುಕ್ತಿ ಮೇಲು ಅಂತ ನಂಬ್ದವನ್ ನಾನು. ಹೊಡೆದಾಟ ಬಡದಾಟದಿಂದ ದ್ವೇಷ ಬೆಳೆಯುತ್ತೆ ಹೊರತು ರಾಜಕೀಯವಾಗಿ ನಾವು ಬೆಳೆಯೋಕ್ಕಾಗಲ್ಲ. ನಿಮ್ಮ ಈ ತಾಳ್ಮೆನೆ ಅವ್ನ ಇಲ್ಲಿವರೆಗೂ ಬಚಾವ್ ಮಾಡಿರೋದು. ಇಲ್ಲಾಂದ್ರೆ ಎಷ್ಟೊತ್ತಿಗೆ ಅವನ್ನ ನೋಡೋ, ನಾವು ರಾಜಕೀಯದವರು ತೋರ್ಕೆಗೆ ಯಾವಾಗ್ಲೂ ಶಾಂತಿನ ಸೂಚಿಸೋ ಈ ಬಿಳಿ ಬಟ್ಟೆನೆ ಹಾಕೊಂಡಿರ್ತೀವಿ. ಆದ್ರೆ ಒಳಗೆ ಕ್ರಾಂತಿಕಾರಿ ಮನಸ್ಸು ಇರ್ತದೆ. ಅದ್ ಯಾವನ್ಗೂ ಗೊತ್ತಾಗಲ್ಲ. ಅವನ್ನ ಸುಮ್ನೆ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಅಣ್ಣ ಹೇಳೋದು ಸರಿ ಇದೆ, ನಾವು ದುಡ್ಕೋದು ಬೇಡ. ಯಾಕೆಂದ್ರೆ ಅಣ್ಣನ್ಗೆ ಜನ್ಮೇರ ವಿಶ್ವಾಸ ಹಾಳಾಗೋಗ್ಬಿಡುತ್ತೆ. ಸರಿ ಅಣ್ಣ, ಆಯ್ತು, ನೀವ್ ಹೇಳ್ದಂಗೆ ಮಾಡ್ತೀವಿ. ಬರ್ಲಾ ನಾನು? ನಡೀರೋ. ಬೆಳಿಗ್ಗೆ ಎದ್ದಾಗ ನಮ್ನು ಎಬ್ಬಿಸ್ಬೇಕು ತಾನೆ, ಯಾಕೋ ಎಬ್ಸಿಲ್ಲ? ಅದು ನೈಟಲ್ಲಿ ನಮ್ಮ ಹುಡುಗಿ ಫೋಟೋನ ಮೊಬೈಲಲ್ಲಿ ನೋಡಿ ನೋಡಿ ಸಾಕಾಯ್ತು. ಹೆಂಗಾದ್ರೂ 7 ಗಂಟೆಗೆ ಬಸ್ ಸ್ಟಾಪ್ ಹತ್ರ ಬರ್ತಾಳಲ್ಲ, ಲೈವ್ ಆಗಿ ನೋಡಿದ್ರಾಯ್ತು ಅಂತ ಆತ್ರಗಾತ್ರದಲ್ಲಿ ಎದ್ದು ಬಿಟ್ಟೆ. ನಿನ್ನ ಎಬ್ಸೋದನ್ನ ಮರ್ತು ಬಿಟ್ಟೆ. ಯಾವ್ದೋ ಒಂದು ಹುಡುಗಿಗೋಸ್ಕರ ಹಾಲು ಕುಡಿಯೋ ವಯಸ್ಸಿನಿಂದ ಆಲ್ಕೋಹಾಲ್ ಕುಡಿಯೋ ತನಕ ಬಂದಿರೋ ಫ್ರೆಂಡ್ಶಿಪ್ ನ ಮರಿತೀರ. ಮಿತ್ರ ದ್ರೋಹಿ ಅಲ್ಲ ಕಾಣೋ, ಪ್ರೇಮಿ. ಟೀ ಮುಚ್ಚಪ್ಪ ಸಾಕು. ನೈಟ್ ಅಲ್ಲ ಅವಳ ಫೋಟೋ ಝೂಮ್ ಮಾಡಿ ಸಾಲ್ದು ಅಂತ ಬೆಳಿಗ್ಗೆ ಅವಳನ್ನೇ ಝೂಮ್ ಮಾಡಕ್ ಹೋಗಿದ್ಯಾ? ನೀನು ಪ್ರೇಮಿ ಅಲ್ಲ, ಕಾಮಿ.
ಹಾಯ್ ಕಾಮೇಶ್. ಕಾಮಿ ಕಾಮೇಶ್ ಕಾಮಿ ಕಾಮೇಶ್ ಕಾಮಿ ಕಾಮಿ ಸಾಕ್ ನಿಲ್ಲಿಸ್ರ. ಈ ಪ್ರೇಮ ಕಾಮ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು. ಈ ಕಾಮಿನ ಕಾಡ್ಸಿದ್ ಸಾಕು, ಕುಡಿರೋ ಫಸ್ಟ್. ಅಯ್ಯಪ್ಪ ವೇದಾಂತಿ ಆಗ್ಬಿಟ್ರು. ಅವನಾರಿ ಅವನಲ್ಲ ಏನೋ ಬೆಳಗ್ಗೆ ಅವನೇ ನೆನ್ಸ್ಕೊತಾ ಇದ್ಯಾ? ಸರಿಯಾಗಿ ಸಿಗ್ಲಿ ನನ್ನ ಮಗ. ಎಲ್ಲ ಹೋಗ್ತಾನೆ. ಏನ್ಲ ಮಂಜ, ನಿನ್ನ ಪಕ್ಕದ ಮನೆಯವ್ರ ಜಗಳ ಆಡದಂತೆ ನಾನಾ ಏನೋ ಮಚ್ಚ ಹಾಕ್ಬಿಡ್ತೀನಿ ಕೊಚ್ಚ ಹಾಕ್ಬಿಡ್ತೀನಿ ಅಂದಂತೆ. ಮಚ್ಚ ಏನ್ ಸಮಾಚಾರ? ನಾನು ಆ ಥರ ಮಾತಾಡಿಲ್ವಲ್ಲ. ಮಚ್ ತಗೊಂಡು ಕೊಚ್ಚ ಹಾಕಕ್ಕೆ ಅವ್ರೇನ್ ಊರ್ ಜಾತ್ರೆಗೆ ಬಿಟ್ಟಿರೋ ಕುರಿನ ಅಥವಾ ಕೋಳಿನ? ಮಚ್ಚು ಲಾಂಗ್ ಬಗ್ಗೆ ಮಾತಾಡಕ್ಕೆ ಎದೆಲಿ ದಮ್ ಇರ್ಬೇಕು. ಎದುರುಗಡೆ ಯಾರೇ ಬಂದ್ರೂ ಟಗರ್ ತರ ಗುದ್ದೋ ಗುಂಡ್ಗೆ ಇರ್ಬೇಕು. ಶಿವನಂದದು ನಿಂತರ ಚುಚ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅವ ಮೇಂಟೈನ್ ಮಾಡೋರ್ಗೆ ಮೀಟ್ರು ಆಫ್ ಆಗ್ಬೇಕು. ಮಾತಾಡಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಕಂದ. ಅಲ್ಲ ಅದು ಏನು ಅದು ಇದು ಅಂತ ತುಂಬಾ ಬುರುಡೆ ಬಿಡ್ತಾ ಇದೀಯಾ? ಈ ಚಾರ್ಲಿ ಹೇಳೋದನ್ನ ಸರಿಯಾಗಿ ಕೇಳು ಕಂದ. ಈ ಚೇಳ್ ತರ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ನಮ್ ತರ ಊರುದ್ದಾರಾಗೋ ಕೆಲಸನ ಮಾಡು. ಹೊಡಿತೀನಿ ಬಡಿತೀನಿ ಅಂತಂದ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಕರೆಕ್ಟ್ ಆಗಿ ಹೇಳ್ದ ಮಗ. ಮತ್ತೆ ಈ ಚಾರ್ಲಿ ಅಂದ್ರೆ ಸುಮ್ನೆನಾ? ಚಾರ್ಲಿ ಕಣಮ್ಮ, ಹೆಸರಲ್ಲಿ ಒಂದು ಗತ್ತಿದೆ, ಉಸಿರಲ್ಲಿ ಒಂದು ಗಮ್ಮತ್ತಿದೆ. ನೀನಿನ್ನು ನಮ್ಮ ಬಗ್ಗೆ ತುಂಬಾ ಸ್ಟಡಿ ಮಾಡ್ಬೇಕಮ್ಮ. ಇವನ್ ಯಾಕೋ ಬೇಜಾನ್ ಮಾತಾಡ್ತವನೆ. ಇವನ್ಗೊಂದ್ ಗತಿ ಕಾಣಿಸ್ಬೇಕು. ಸರಿ ಬಾ ಹೊರಡೋಣ. ಓಯ್, ಅರ್ಥ ಆಯ್ತಾ? ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಗೊತ್ತಲ್ಲ, ಕಟ್ ಮಾಡ್ಬಿಡ್ತೀವಿ. ಕಟ್ಟ ಬಿಡ್ಬಾರ್ದು ಮಗ. ಅವನ್ನ ಸುಮ್ನೆ ಬಿಡಬಾರ್ದು ಕಣೋ. ಮಗ ಮುಂಬೈಯಲ್ಲಿ ಸನ್ನಿ ಲಿಯೋನ್ ವಾಸಿಸುತ್ತಿದ್ದ ಅಪಾರ್ಟ್ಮೆಂಟ್ ಅಲ್ಲಿ ಕಳ್ಳರ ಕಾಟ. ಸತತ 3ನೇ ಬಾರಿ ಸನ್ನಿ ಲಿಯೋನ್ ಧರಿಸುತ್ತಿದ್ದ ಒಳ ಉಡುಪುಗಳನ್ನು ಕದ್ದ ಕಿಲಾಡಿ ಕಳ್ಳರು. ಕಳ್ಳರ ಕಾಟಕ್ಕೆ ಬೇಸತ್ತ ಸನ್ನಿ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಒಳ ಉಡುಪುಗಳನ್ನು ಹೊರಗೆ ಹಾಕುವುದನ್ನು ಬಿಟ್ಟಿದ್ದಾರೆ. ಚೀ ಚಿ 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 ಚಿ. ಚಿನ್ನ ಬೆಳ್ಳಿ ಕದ್ದಿರೋದು ನೋಡಿದೀನಿ, ಹಣಕಾಸು ಕದ್ದಿರೋದು ಕೇಳಿದೀನಿ. ಇವನ್ ಯಾವನು ಉಮೇಶ್ ರೆಡ್ಡಿ ತಮ್ಮ ಕಾಜಾ ಕದ್ದಿದ್ ನೀಚ. ಸಾವಿರಾರು ಕೈಗಳು ಕೆಲಸ ಕೊಟ್ಟ ದೇವತೆಗೆ ಹಿಂಗ್ ಮಾಡ್ತಾರಲ್ರೋ. ಅವನ್ ಯಾರೋ ನಮ್ ಲವರ್ ಬೈ ತರದವನೇ ಇರ್ಬೇಕು. ರಾತ್ರಿ ಎಲ್ಲ ರಾಸ್ಲೀಲೆ ನೋಡಿ ಕಾವು ಜಾಸ್ತಿ ಆಗಿ ಕಾಚನೆ ಕದ್ದಿರ್ತಾರೆ ನನ್ನ ಮಗ. ಟೀ ಮುಚ್ಚಪ್ಪ ನನ್ನ ಮಗನೇ. ಅದೇನೋ ಅಂತಾರಲ್ಲ, ಹೋಗಿ ಬಂದು ಮೂಗಿನ ಮಾತಾಡ್ಸದ್ರಂತೆ. ಯಾವ ವಿಷಯಕ್ಕೆ ಬಂದ್ರು ನನ್ ಬುಡಕೆ ಬರ್ತಿರಲ್ರು. ನೀನ್ ಯಾಕ ಸಾಮಾನ್ ಕಳ್ಳ ಅಂದ್ರೆ ಮುಟ್ಟೋಡ್ಕೊಂತೀಯ? ಸುಮ್ನಿರಪ್ಪ, ನಾನ್ ಲವ್ ಮಾಡ್ತಿದ್ದೀನಿ ಅನ್ನೋ ಒಂದೇ ಉದ್ದೇಶಕ್ಕೆ ತಾನೆ ಇಂಡೈರೆಕ್ಟ್ ಆಗಿ ನಾನು ಕಿಂಡಲ್ ಮಾಡ್ತಿರೋದು. ಹಂಗೇನಿಲ್ಲಪ್ಪ, ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಕಾಚನೆ ಕದ್ದಿರ್ತಾನೆ ನನ್ ಮಗ. ನಗರಪ್ಪ ನಗಿ. ನೀವು ಲವ್ ಅಲ್ಲಿ ಬಿದ್ಮೇಲೆ ಗೊತ್ತಾಗುತ್ತೆ ಲವ್ ಪವರ್ ಏನು, ನನ್ನ ಫೀಲಿಂಗ್ಸ್ ಏನಂತ. ಅಬ್ಬೋ, ಇವನು ಬಂಧನ ಸಿನಿಮಾದಲ್ಲಿ ಡಾಕ್ಟರ್ ಹರೀಶು, ಅವಳು ಡಾಕ್ಟರ್ ನಂದಿನಿ. ಮೊಚ್ಚಲ ಕಂಡಿದ್ದೀನಿ. ಅಯ್ಯೋ ದಡ್ಡ, ಪ್ರೇಮರಾಗದ ಇಂಪು ತಂಪು ನಿನಗೇನು ಗೊತ್ತು? ನೀನು ಒಂದು ಹುಡುಗಿನ ಲವ್ ಮಾಡಿ ನೋಡು, ಅವಾಗ ನೀನೇ ಹೇಳ್ತೀಯ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ. ಅವಾಗ ನಂತರ ತೇಲಾಡ್ತಿರ್ತೀಯ. ಮಗ, ನೀನ್ ತೇಳ್ತಾ ಇರೋದು ಪ್ರೇಮ ರಾಗದಲ್ಲ, ಪ್ರೇಮ ರೋಗದಲ್ಲಿ. ನೀನು ಲವ್ ಮಾಡಿ ನೋಡು ಮಗ, ಪ್ರೇಮ ರಾಗನ ರೋಗನ ಅಂತ ಗೊತ್ತಾಗತ್ತೆ. ಆಯ್ತಾಯ್ತು ಬಿಡಮ್ಮ, ಕಂಡಿದ್ದೀನಿ. ಲೋ ಆರ್ಯ, ಲವ್ ಮಾಡೋದಲ್ಲ ಕಣ್ರ, ಆಗೋದು. ಅದು ಯಾವಾಗ, ಎಲ್ಲಿ, ಹೆಂಗೆ, ಏಕೆ, ಯಾರಿಗೆ ಯಾರ ಮೇಲೆ ಲವ್ ಆಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಪ್ರೀತಿ ಒಂದು ಮಾಯೆ ಕಣ್ರ, ಮಾಯೆ. ಬರಲ್ವೇ? ಸುಮ್ಮನೆ ಗುಳ್ಳೆ ಹೊಡಿ ಪ್ಲೀಸ್. ಒಂದೇ ಸರಿ ಕೊಡಿ. ಕೊಡಲ್ಲ. ನಾನು ಚಿಕ್ಕವಳು, ನಮ್ಮ ಅಕ್ಕ ನನಗೆ ಮಾತಾ ಕೊಡ್ತಾಳೆ. ನಾನು ಚಿಕ್ಕವಳೆ, ಕೊಡಲ್ಲ. ನೀ ಸುಮ್ಮನೆ ಎಷ್ಟು ಗುಳ್ಳೆ ಬರುತ್ತೆ ಅಂತ
ನಮ್ಮಕ್ಕ ನನಗೆ ಮಾತ್ರ ಕೊಡೋದು ಅಲ್ವಾ ಭೂಮಿ ಅಕ್ಕ? ನೋ ವೇ, ಚಾನ್ಸೇ ಇಲ್ಲ. ಭೂಮಿ ಗುಳ್ಳೆ ಹೊಡಿ ಗುಳ್ಳೆ ನಿಮ್ಮ ಅಮ್ಮ ಕರಿತಾ ಇದಾರಮ್ಮ, ಬರ್ಬೇಕಂತೆ. ಸರಿ ಹೋಗ್ತೀನಿ. ಮನೆಯಿಂದ ಕಾಲಿಂಗ್, ಐ ಆಮ್ ಗೋಯಿಂಗ್. ತಗೋ ಇದನ್ನ. ಥ್ಯಾಂಕ್ ಯು. ಕಾರ್ಡು ತುಂಬಾ ಚೆನ್ನಾಗಿ ಮಾಡ್ಸಿದ್ದೆ. ಏನೋ ಸರ್, ತಕ್ಕಮಟ್ಟಿಗೆ ಮಾಡಿಸಿದೀವಿ. ತಾವು ದಯವಿಟ್ಟು ಮಿಸ್ ಮಾಡದೆ ಬರ್ಬೇಕಣ್ಣ. ಖಂಡಿತ ಬರ್ತೀನಿ ಬಸವ. ಇರಿ, ಟೀ ಕುಡ್ಕೊಂಡು ಹೋಗೋರಂತೆ. ಏನು ಬೇಡ ಅಣ್ಣ, ಇನ್ನ ತುಂಬಾ ಕಡೆ ಹೋಗ್ಬೇಕು, ಟೈಮ್ ಇಲ್ಲ. ಸರಿ, ಹೋಗಿ ಬನ್ನಿ. ಬರ್ತೀವಣ್ಣ. ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಓಹೋ, ಏನಿವತ್ತು ಸೊಪ್ಪು ಸಾಂಬಾರಾ? ಎಲ್ಲೋಗಿದ್ದೆ ಇಷ್ಟೊತ್ತು? ಅಮ್ಮ, ಮಕ್ಳ ಜೊತೆ ಆಟ ಆಡ್ತಿದ್ದೆ. ಮದ್ವೆ ಮಾಡ್ಕೊಂಡು ಮಕ್ಕಳಾಗೋ ವಯಸ್ಸಿನಿಂದು ಮಕ್ಕಳೊಟ್ಟಿಗೆ ಆಟ ಆಡ್ತಿದ್ದೀನಿ. ನಾಚಿಕೆ ಆಗಲ್ವೇನೆ ನಿಂಗೆ? ನಾನ್ ಯಾಕೆ ನಾಚ್ಕೊಬೇಕು? ನನ್ಗಿನ್ನೂ ಮದ್ವೆನೂ ಆಗಿಲ್ಲ, ಮಕ್ಳು ಇಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಮಗಂಗ್ ಹೇಳಿ ನನ್ಗ್ ಮದ್ವೆ ಮಾಡ್ಸು. ಮಕ್ಳೆತ್ಕೊಂಡು ಮನೇಲಿ ಇದ್ಬಿಡ್ತೀನಿ. ಬರ್ತಾ ಬರ್ತಾ ತರ್ಲೆ ಆಗ್ತಿದೀಯಾ? ನೀನ್ ಸುಮ್ನಿರಮ್ಮ. ನಿನಗ್ ಡೀಲ್ ಓಕೆ ಆದ್ರೆ ನಿನ್ ಮಗಂಗ್ ಹೇಳಿ ನನ್ ಮದ್ವೆ ಮಾಡ್ಸು. ಲೋ ರಾಜಪ್ಪ, ಕೇಳ್ದೇನೋ ನಿನ್ನ ಮಗಳ ಮಾತನ್ನ? ಇಲ್ವಲ್ಲ, ಏನ್ ಹೇಳಿದ್ಲು? ಅವಳಿಗೆ ಏನಿಲ್ಲಪ್ಪ, ನಿನಗ್ ಸ್ವಲ್ಪ ಟೀ ಕೊಡ್ಲಾ ಅಂತ ಕೇಳ್ದೆ. ಹಾ, ಸ್ವಲ್ಪ ಕೊಡು ಮಗಳೇ. ಒಳ್ಳೆ ಹುಡುಗಿ. ಅಮ್ಮ, ಆರ್ಯ? ಲೋ ಆರ್ಯ, ಏನಮ್ಮ? ಎಲ್ಲಿ ಮುಳುಗೋಗಿದ್ಯೋ? ತಟ್ಟೆ ಮುಂದೆ ಕುತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ನಾನಾ? ಏನಿಲ್ಲಮ್ಮ. ಏನೋಪ್ಪ. ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿದೆ ಅಮ್ಮ, ಎಕ್ಸ್ಟ್ರಾರ್ಡಿನರಿ ಅಲ್ವಾ? ಹಾ, ಲೋ ಅಣ್ಣ, ಆ ತರಕಾರಿ ಸಾಂಬಾರ್ ಅಲ್ಲ, ತಿಳಿ ಸಾರು. ಹಲೋ ಸಿಸ್ಟರ್, ನನಗೂ ಗೊತ್ತು, ಸುಮ್ನೆ ಅಮ್ಮ ತಮಾಷೆ ಮಾಡಿದ್ದು. ಹೌದಾ ಬ್ರದರ್? ಎಸ್ ಮೈ ಡಿಯರ್ ಸಿಸ್ಟರ್. ನನಗ್ ಯಾಕೋ ನಿನ್ ಮೇಲ್ ಡೌಟು. ಹೌದಮ್ಮ, ನಾನು ನಂಬೋದೇ ಇಲ್ಲ ನೀನು. ನೋಡಮ್ಮ, ಯಾವಾಗ್ಲೂ ನನ್ನ ಮೇಲೆ ಡೌಟ್ ಪಡ್ತಾಳೆ ಇವಳು. ಹೋಗ್ಲಿ ಬಿಡೆ. ಆರ್ಯ, ನೀನ್ ತಿನ್ನಪ್ಪ. ಸರಿ ಅಮ್ಮ. ಇಲ್ಲಿ ಯಾಕೋ ಗಾಳಿ ಬರ್ತಿಲ್ಲ, ನಾನು ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೀನಿ. ಏನೇ ಇದು? ಏನಿಲ್ಲ ಅಮ್ಮ. ಯಾಕೋ ಕೂತಿದ್ದೀಯಾ? ಏನಾಯ್ತು? ನಿದ್ದೆ ಬರ್ತಿಲ್ಲ ಕಣ. ನಿದ್ದೆ ಬರ್ತಿಲ್ವಾ? ಯಾಕೇನು ಪ್ರಾಬ್ಲಮ್ಮು? ಏನಿಲ್ಲ ಕಣ. ಏನಿಲ್ಲ ಅಂತ ನೀನು ಹೇಳ್ತಾ ಇದೀಯ. ಏನೋ ಇದೆ ಅಂತ ನಮ್ಗೆ ಗೊತ್ತು. ಏನು ಹೇಳೋ? ಅದೇ ಮಗ, ಅಮ್ಮ ಬೈದ್ರು. ಅಮ್ಮ ಬೈದ್ರಾ? ಅಮ್ಮ ಬೈಯೋದಕ್ಕೂ ನೀನು ನಿದ್ದೆ ಮಾಡದೇ ಇರೋದಕ್ಕೂ ಲಿಂಕ್ ಆಗ್ತಿಲ್ವಲ್ಲೋ? ನಿಜ ಮಗ,
ಊರಲ್ಲಿದ್ದು ಏನು ಮಾಡ್ತಿದ್ಯಾ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡು ಅಂತ ಬೈದ್ರು. ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ, ಆದರೂ ಫ್ರೆಂಡು ಅಂತ ನಂಬ್ತೀನಿ. ಹೆಂಗೋ ಕಾಗೆ ಆರಿಸ್ದೆ, ಇಲ್ಲಾಂದ್ರೆ ಆ ಲವರ್ ಬಾಯ್ ಕಾಡ್ಸಂಗೆ ನನಗೂ ಕಾಡ್ಸಿರೋರು ಈ ಕುಳ್ಳನ್ ಮಗ. ನೋಡು ಗಣಿ, SLCಲಿ ಸ್ಟೇಟ್ ಟಾಪರ್ ಆಗಬೇಕು, ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು ಅಂತ ನಾನು ನಿನ್ನ ಹತ್ರ ಕೇಳಿಲ್ಲ. ಆದರೆ ಈಗ ಕೇಳ್ತಾ ಇದ್ದೀನಿ, ನಮ್ಮ ಕಾಲೇಜಿಗೆ ನಾನೇ ಟಾಪರ್ ಆಗಬೇಕು. ಆ ಜವಾಬ್ದಾರಿ ನಿಂದು. ಓಕೆನಾ? ಬಾಯ್. ಯಾಕೋ ಮಗ, ನಿನ್ನೆಂದ ಒಂಥರ ಇದೆಯಾ? ಏನಿಲ್ಲ, ನಿನ್ನೆ ರಾತ್ರಿ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ದೆ. ಯಾಕೆ ಬೇಜಾರೇನೋ? ಹೇಳ್ದೆ ತಾನೆ ಅಮ್ಮ ಬೈದ್ರು ಅಂತ, ಅದೆಷ್ಟೆಲ್ಲ ಕೇಳ್ತೀಯೋ? ಅಮ್ಮ ಬೈದಕ್ಕೆ ಬೇಜಾರ? ನನಗೆ ಯಾಕೋ ಡೌಟು. ಮಗ, ನಿನಗೊಂದು ವಿಷಯ ಗೊತ್ತೇನೋ? ಏನೋ ಮಗ? ಅದೇ ಅವತ್ತು ಫೇಸ್ಬುಕ್ಕಲ್ಲಿ ಪರಿಚಯ ಅಲ್ಲನ್ನಲ್ಲ, ಅವಳನ್ನ ಮೀಟ್ ಮಾಡು ಅಂತ ಹೇಳಿದಲ್ಲ ಕಣ. ಸೂಪರ್ ಮಗ. ಯಾವ ಮಗ ಮೀಟಿಂಗು? ಡೇಟ್ ಹೇಳಿಲ್ಲ ಕಣ. ಮಗ, ನಮ್ ದುಶ್ಮನ್ ಮಗಳನ್ನ ಹಂಗ್ ನೋಡ್ತಾ ಇದೀಯಾ? ಮುಚ್ಕೊಂಡಿರಪ್ಪ, ಅವಳೇನು ಊರ್ಗ್ ಹೊಸುಳ, ದಿನ ಓಡಾಡ್ತಿರ್ತಾಳೆ ತಾನೆ. ಆಯ್ತು ಬಿಡಪ್ಪ, ಏನಾರ ಮಾಡ್ಕೋ. ಅಪ್ಪ ಗಾನ ಗಂಧರ್ವ, ಯಾತಕ್ಕಾಗಿ ಈ ಗಾನಲಹರಿ? ಖುಷಿಯಾಗಿದ್ದಾಗ ಹಾಡಬೇಕು, ದುಃಖ ಆದಾಗ ಕುಡಿಬೇಕು. ಅಣ್ಣ ಖುಷಿಯಾಗವನೆ, ಅದಕ್ಕೆ ಆಡ್ತಾ ಇರೋದು. ತಮ್ಮ ಖುಷಿಗೆ ಕಾರಣವೇನು? ಅಣ್ಣನ್ಗೆ ಅದಾಗಿದೆ. ಅದು ಅಂದ್ರೆ? ಅದೇ ಲವ್. ಲವ್ವಾ? ಎಸ್. ಅದಕ್ಕೇನ ತಾವು 2-3 ದಿನದಿಂದ ಹಾಸಿಗೆಯಲ್ಲಿ ಒದ್ದಾಡ್ತಾ ಇದ್ದಿದ್ದು, ಇವಾಗ ಗೊಣಗಾಡ್ತಾ ಇದ್ದೀರಾ. ಮಗ, ನೀನ್ ಯಾವಾಗಿಂದ ಲವ್ ಆಯ್ತೋ? ಸುಮಾರು ದಿನ ಹಿಂದೆ ಮಗ. ಮತ್ತೆ ಇಷ್ಟ ದಿವಸ ನಮ್ಗೆ ಹೇಳಲ್ಲ ಮಗ. ನನಗೆ ಅವಳ ಮೇಲೆ ಲವ್ ಅಟ್ರಾಕ್ಷನ್ ಅಂತ ಡೌಟ್ ಇತ್ತು, ಇವಾಗ ಪಕ್ಕ ಕನ್ಫರ್ಮ್ ಅದು ಲವ್ವೇ. ಮಗ, ಹುಡುಗಿ ಯಾರೋ? ನಾಳೆ ಲೈವ್ ಆಗಿ ತೋರಿಸ್ತೀನಿ ಬಾ. ರಾಜರು ಈ ಒನ್ ಸೈಡ್ ಲವ್ ಯಾಕೆ ನನಗೆ ಇಷ್ಟ ಆಗಲ್ಲ ಮಗ. ಎದರಿರೋ ಪ್ರೀತಿನ ಅವಳ ಮುಂದೆ ಬಂದು ಹೇಳಕ್ಕಾಗ್ದೆ, ಹಗಲು ರಾತ್ರಿ ಊಟ ಮಾಡಿದೆ, ನಿದ್ದೆ ಮಾಡಿದೆ, ಕೆಲಸ ಮಾಡಕ್ ಮನ್ಸಾಗ್ದೆ, ಅವಳ ನೆನಪಲ್ಲಿ ಇಡೀ ರಾತ್ರಿ ಡ್ಯೂಯೆಟ್ ಸಾಂಗ್ ಆಡ್ಕೊಂಡು ಆ ಲವರ್ ಬಾಯ್ ತರ ಮೊಬೈಲಲ್ಲಿ ಫೋಟೋ ಝೂಮ್ ಮಾಡ್ಕೊಂಡಿರಕ್ಕೆ ನನ್ ಕೈಲಾಗಲ್ಲ ಮಗ. ಇವತ್ತು 2ರಲ್ಲಿ 1 ಡಿಸೈಡ್ ಆಗ್ಲೇಬೇಕು. 2ರಲ್ಲಿ 1 ಅಂದ್ರೆ? ಇಷ್ಟ ದಿನ ಅವಳ ಹಿಂದೆ ಸುತ್ತಿದ್ ಸಾಕು ಕಣ್ರೋ. ಇವತ್ತು ಅವಳ ಮುಂದೆ ಹೋಗಿ ಕಾಣೋ ಕಣ್ಗೆ, ಕಾಣದೇ ಇರೋ ಹಾರ್ಟ್ಗೆ
ನೀನ್ ಇಷ್ಟ ಅಂತ ನನ್ನ ಎದೆಲ್ಲ ಹರಡೋ ಅನುರಾಗನ ಅವಳ ಮುಂದೆ ಬಿಚ್ಚಿಡ್ತೀನಿ ಕಣ. ಅವಳು ಒಪ್ಲಿಲ್ಲ ಅಂದ್ರೆ ನಿಮ್ ಜೊತೆ ಸೇರ್ಕೊಂಡು 4 ದಿನ ಎಣ್ಣೆ ಹೊಡೆದು ರಾತ್ರಿ ಸಾಂಗ್ ಕೇಳ್ತೀನಿ. ಅವಳು ಒಪ್ಪಿದ್ರೆ ನಿಮ್ 4 ದಿನ ಎಣ್ಣೆ ಹೊಡ್ಸಿ ನಾನ್ ಡ್ಯೂಯೆಟ್ ಸಾಂಗ್ ಆಡ್ತೀನಿ. ಸೂಪರ್ ಮಗ. ಎರಡರಲ್ಲಿ ಒಂದಾದ್ರೂ ನಮಗೆ ಎಣ್ಣೆ ಪಟ್ಟಿ ಗ್ಯಾರಂಟಿ. ಬಿ ಹ್ಯಾಪಿ ಒನ್ BP. ಲೋ ಮಗ ಬರ್ತಾಳ ನೋಡು. ಹೊರಡು ಮಗ. ಎಲ್ಲಿಗೋ? ಎಲ್ಲಿಗ? ಇಷ್ಟೊತ್ತವರೆಗೂ ನಮ್ಮ ಹುಡುಗಿ ಬರ್ಲಿ ಎದೆಲಿರೋದೆಲ್ಲ ಕಕ್ಕು ಬಿಡ್ತೀನಿ ಹಂಗೆ ಹಿಂಗೆ ಅಂತಿದ್ದೆ. ಹೇಳ್ದೆ ಆದ್ರೆ ಲೋ ಹುಲಿ ತರ ಇರೋನು ಸಡನ್ ಆಗಿ ಇಲಿ ತರ ಆಗ್ಬಿಟ್ಟಿಯಲ್ಲೋ. ಹಂಗಲ್ಲ ಮಗ, ಇವತ್ತು ಗುರುವಾರ ಬೇಡ ಅನ್ಸುತ್ತೆ, ನಾಳೆ ಶುಭ ಶುಕ್ರವಾರ ಹೇಳ್ಬಿಡ್ತೀನಿ. ಮಗ ಲವ್ ಮಾಡೋದು ಮುಖ್ಯ ಅಲ್ಲ, ಪ್ರಪೋಸ್ ಮಾಡೋದು ಮುಖ್ಯ. ಹೌದು ಮಗ. ಎಷ್ಟೋ ಜನ ತಮ್ಮ ಪ್ರೀತಿನ ತಮ್ಮ ಪ್ರೀತಿಸೋರಿಗೆ ಹೇಳಕ್ಕಾಗ್ದೇನೆ ತಮ್ಮ ಪ್ರೀತಿ ಕಳ್ಕೊಂಡಿದ್ದಾರೆ. ನೀನು ಅದೇ ಗುಂಪಿಗೆ ಸೇರ್ಬೇಡಪ್ಪ. ಗುಂಪಿಗೆ ಸೇರೋದ್ ಪದ ಆಗ್ಬಿಡ್ತೀಯಾ? ಹ್ಞೂ ಮಗ, ಭಯ ಪಡ್ಬೇಡ, ಹೋಗು. ಹೌದು ಮಗ, ಧೈರ್ಯಂ ಪುರುಷ ಲಕ್ಷಣಂ, ಭಯದ ಮುಂದೆ ಜಯವಿದೆ. ಪೋಯ ಕರೆಕ್ಟ್ ಆಗಿ ಹೇಳಿದೆ ಮಗ. ಪ್ರಪೋಸ್ ಮಾಡು ಮಗ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಗ, ಆಲ್ ದ ಬೆಸ್ಟ್. ಮಗ ಏನು ಪ್ರಪೋಸ್ ಮಾಡ್ದೇನೋ? ಒಪ್ಕೊಂಡ್ಲೇನೋ? ಕಣ್ಣಿಗೆ ನನ್ ಕಾಣಿಸ್ತಾನೆ ಇಲ್ವಾ? ಕಂಪ್ಲೀಟ್ ಮಾಡ್ದ ಅಷ್ಟು ಬೇಗ ಮುಗಿಸ್ಬಿಟ್ಟು. ಹಲೋ, ನಾನಾ? ಹೋಗು. ಹೇಳಿ. ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಹೌದಾ? ಥ್ಯಾಂಕ್ ಯು. ನನಗೆ ನೀವಂದ್ರೆ ತುಂಬಾ ಇಷ್ಟ. ಇಷ್ಟಪಡಿ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ ಮಾಡಿನಾ? ಹಾಗಾದ್ರೆ ನಾನಂದ್ರೆ ನಿಮ್ಗೆ ಇಷ್ಟನಾ? ನಾನು ಹಾಗೆ ಹೇಳಿಲ್ಲ. ಮತ್ತೆ ನೋಡಿ ಸರ್, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಿ, ಥ್ಯಾಂಕ್ಸ್ ಹೇಳ್ದೆ. ನಾನಂದ್ರೆ ಇಷ್ಟ ಅಂದ್ರೆ ಇಷ್ಟಪಡಿ ಎಂದೆ. ನನ್ನ ಲವ್ ಮಾಡ್ತಿದ್ದೀನಿ ಅಂದ್ರೆ ಮಾಡಿ ಎಂದೆ. ನೀವ್ ಇಷ್ಟಪಟ್ರೆ ನಾನು ಇಷ್ಟಪಡ್ಬೇಕಾ? ನೀವ್ ಲವ್ ಮಾಡಿದ್ರೆ ನಾನು ಮಾಡ್ಬೇಕಾ? ನನಗೆ ಕಾಲೇಜಿಗೆ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಬಾಯ್ ಸರ್. ಬಾರೆ. ಅಂದ್ರೆ ಅವಳು ನೀನ್ ಲವ್ ಒಪ್ಲಿಲ್ವಾ? ಛೇ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಗ. ಫುಲ್ ಅರ್ಜೆಂಟ್ ಕಣ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಆಮೇಲೆ ಹೇಳಿ ಬಂತೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229901701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ನೀನ್ ಲವ್ ಸ್ಟೋರಿ ಕಂಟಿನ್ಯೂ ಮಾಡೆ. ಅಮ್ಮ ತಾಯಿ, ನೀನ್ ಅವತಾರ ನೋಡಿದ್ಯಾ? ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಾ,
ಆಮೇಲೆ ನಿಧಾನ ಕುತ್ಕೊಂಡು ಹೇಳ್ತೀನಿ. ಕಾವ್ಯ ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಮುಖ ಕೆರ್ಕೊಂಡು ಅಲಂಕಾರ ಮಾಡ್ಕೊಂಡು ಆಚೆ ಬರ್ಬೇಕಂದ್ರೆ ಮಿನಿಮಮ್ 1 hour ಆಗತ್ತೆ. ಅಷ್ಟೊತ್ತಿಗೆ ನೀ ಸ್ಟಾರ್ಟ್ ಮಾಡು. ಸರಿ, ನೀನು ಬಾ ಕುತ್ಕೋ, ಹೇಳ್ತೀನಿ ಕೇಳಿ. ಆಮೇಲೆ ಅಂದ್ರೆ ಅವಳು ನೀನ್ ಲವ್ ಅಪ್ಲಿಲ್ವಾ? ಛೇ ಅಲ್ಲ ಕಣ, ನಮ್ಮೂರಲ್ಲಿ ನನ್ ಬಿಟ್ಟೆ ನೀನೊಬ್ನೇ ಚೆನ್ನಾಗಿರೋದು ಅಲ್ವೇನಾ? ಆಯ್ತು ಬಿಡಪ್ಪ, ಆಯ್ತು, ನೀನೊಬ್ನೇ ಚೆನ್ನಾಗಿರೋದು. ನಿನ್ನೆ ರಿಜೆಕ್ಟ್ ಮಾಡ್ಬಿಟ್ಲೇನೋ ಅವಳು. ಹೋಗ್ಲಿ ಬಿಡು ಮಗ, ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮೂರಲ್ಲಿ ಅವಳೊಬ್ಳೆ ಸುಂದ್ರಿನಾ? ಕಾಲೇಜ್ ಹತ್ರ ಹೋದ್ರೆ ಹುಡುಗಿರಿ ಏನ್ ಬರಾನ? ನೋಡ್ ಮಗ, ಆ ದೇವ್ರು ಯಾರಿಗೆ ಯಾರು ಅಂತ ಮೊದ್ಲೇ ಗೀಚ್ ಬಿಟ್ಟಿರ್ತಾನೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಸಮಾಧಾನ ಮಾಡ್ಕೊಳ್ಳೋ. ಲವ್, ಮೊದ್ಲು ನೀವು ಸಮಾಧಾನವಾಗಿರೋ. ಯಾಕ್ರೋ 7 ತಿಂಗಳಿಗೆ ಹುಟ್ಟಿರೋ ತರ ಆಡ್ತೀರಾ? ಮತ್ತೆ ಫ್ಲಾಶ್ ಬೇಕಾ? ನನಗೆ ಕಾಲೇಜಿಗೆ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಬಾಯ್ ಸರ್. ಹಲೋ ಸರ್. ಅಲ್ಲ ರೀ, ನಿಮ್ ಪ್ರಪೋಸಲ್ನ ಒಪ್ಪಿಲ್ಲ ಅಂದ್ರೆ ಫುಲ್ ವೈಲೆಂಟ್ ಆಗಿ ಗತ್ತಲ್ ಹೀರೋ ತರ ನನ್ನ ಎತ್ತಾಕೊಂಡೋಗ್ ಮದ್ವೆ ಆಗ್ತೀನಿ ಅಂತ ಹೇಳ್ತೀರಾ ಅಂತ ಅನ್ಕೊಂಡಿದ್ರೆ ನೀವೇನ್ರಿ ಫುಲ್ ಸೈಲೆಂಟ್ ಆಗ್ಬಿಟ್ರಿ? ನಾವು ಬೇರೆ ವಿಷಯದಲ್ಲಿ ವೈಲೆಂಟು, ಲವ್ ಮ್ಯಾಟ್ರಲ್ಲಿ ಸೈಲೆಂಟು. ಅವತ್ತು ನೀವು ಫಂಕ್ಷನ್ ಅಲ್ಲಿ ಭಾಷಣ ಮಾಡ್ತಿರುವಾಗ್ಲೇ ನೀವು ದುಡ್ಡು ತಗೊಂಡಿರೋ ಓಟ್ ಹಾಕಿದ್ರೆ ಇವಾಗ್ಲೇ ಇಲ್ಲೇ ಕೇಳ್ತಿದ್ದೆ. ಏನ್ ಮಾಡೋದು, ನಮಗೂ ಕೇಳೋ ಹಕ್ಕಿಲ್ಲ, ನಿಮ್ಗೂ ಕೇಳೋ ಹಕ್ಕಿಲ್ಲ. ಇಷ್ಟ ಆಗ್ಬಿಟ್ರಿ. ನೀವಾಗೆ ಬಂದು ಹೇಳಿ ಅಂತ ನಾನು ಸುಮ್ಮನೆ ಇದ್ದೆ. ನಿಜವಾಗ್ಲೂ? ಹೌದ್ರಿ. ಹಾಗಾದ್ರೆ ನಾನು ನಿಮ್ಮ ಹಿಂದೆ ಸುತ್ತಾನೆ ಇದ್ದೆ, ನೀವು ನನ್ನ ನೋಡ್ತಾನೆ ಇರ್ಲಿಲ್ಲ. ಓ, ನಾನೇನ ನಿಮ್ಮನ್ನ ನೋಡಿದ್ರೆ ನೀನಿನ್ನೂ ಚಿಕ್ಕ ಹುಡುಗಿ, ಓದೋ ಕಡೆ ಗಮನ ಕೊಡು ಅಂತ ಏನಾದ್ರೂ ಬೈದ್ ಬಿಟ್ರೆ ಅಂತ ಸುಮ್ಮನೆ ಇದ್ದೆ. ಅದು ನಿಜಾನೇ, ಬಟ್ ನಾನು ಬೇರೆ ಹುಡುಗಿನ ಲವ್ ಮಾಡಿದ್ರೆ? ಓಹೋ, ಬಿಟ್ಬಿಡ್ತಿದ್ದ? ಅವಳಿಗೆ 4 ಕೊಟ್ಟು ನೀನ್ ನನ್ನವನು ಅಂತ ಹೇಳಿ ಎತ್ತಾಕೊಂಡೋಗ್ ಮದ್ವೆ ಆಗ್ತಿದ್ದ. ನೀವಂದ್ರೆ ನನ್ಗೂ ಇಷ್ಟನೇ. ಇಲ್ಲಿ ತನಕ ನಮ್ಮ ಹುಡುಗ ಬ್ರಹ್ಮಚಾರಿ ಆಗಿದ್ದ, ಇನ್ಮೇಲೆ ಪ್ರೇಮಚಾರಿ. ಇವತ್ತಿಂದ ನಮ್ಮ ಆರನ್ ಲವ್ ಸ್ಟೋರಿ ಶುರು. ಇವು ಲವ್ ಮಾಡ್ತವೆ, ನಮ್ ನಿದ್ದೆ ಹಾಳು ಮಾಡ್ತವೆ. ಯಾಕೆ ಹುಚ್ಚುಸ್ರಂಗ್ ಕುಣಿತಾ ಇದೀಯಾ? ಏಯ್, ಸುಮ್ನೆ ಬಿದ್ಕೊಳ್ಳೋ. ಜಗತ್ತಲ್ಲಿ ನಿನ್ಗೊಬ್ಬನಿಗೆ ಲವ್ ಅದರ ತರ ಆಡ್ತೀಯಲ್ಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾವ ಲೋಕದಲ್ಲಿದೆ ರಾಜ? ಪ್ರೇಮಲೋಕ. ಬಲೆ ಕಳ್ಳ ನನ್ನ ಮಗ ಕಣ್ಲ ನೀನು. ಮೊದಲೆಲ್ಲ ನನ್ನೇ ಆಡ್ಕೊಂತ ಇದ್ದೆ ಪ್ರೀತಿಯಲ್ಲಿ ಏನಿದೆ ಬದ್ನೆಕಾಯಿ ಬೀಜ ಅಂತ. ಇವಾಗ ಅರ್ಥ ಆಯ್ತಾ ಮಗ, ಲವ್ ಅಂತ ತಾಜಾ ಅಂತ. ಹ್ಞೂ ಕಣ್ಲ, ನೀನು ಹೇಳಿದ್ ನಿಜಾನೇ.
ಈ ಪ್ರೀತಿಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ. ಒಲವೇ ಜೀವನ ಸಾಕ್ಷಾತ್ಕಾರ. ಈ ಪ್ರೀತಿ ಒಂಥರ ಕಚ್ಚುಗುಳಿ ಇದ್ದಂಗೆ. ಲೋ ಹರಿ, ನಮ್ಮ ಹುಡುಗನು ನನ್ನ ಥರ ಕವಿ ಆಗ್ಬಿಟ್ಟೆ ಕಣ್ಲ. ಹ್ಞೂ ಕಣ್ಲಾ, ನಮ್ಮ ಹುಡುಗ ಅಂದ್ರೆ ಸುಮ್ಮನೆನಾ? ಲೇ ಕಪಿಗಳ ಹಾ ಏನಂದೋ? ಕವಿಗಳೇ ಅನ್ನಪ್ಪ. ನಮ್ಗೇನೋ ಬೇರೆ ಕೇಳಿಸ್ತಲ್ವಾ? ಅಲ್ವಾ? ಏನ್ಲ ಕರೆದಿದ್ದು? ಎಲ್ರು ಕುಳ್ಳನೇ ಕಾಣಿಸ್ತಿಲ್ಲ. ಕುಳ್ಳ ಅವ್ರ ಹುಡುಗಿನ ಮೀಟಕ್ಕೆ ಮೀಟ್ ಮಾಡಕ್ ಹೋಗಿದ್ದಾನೆ. ಹೌದಾ? ಹೌದು ಉಪೇ. ನಮ್ಮ ಹುಡುಗ ಅವ್ರ ಹುಡುಗಿ ಜೊತೆ ಪಾರ್ಕು ಸಿನಿಮಾ ಮುಗಿಸಿ ಇಷ್ಟೊತ್ತಾಗ್ಲೇ ಹೋಟ್ಲಲ್ಲಿ ಮಸಾಲೆ ದೋಸೆ ತಗೊಂಡು ಅವನು ಇವಳಿಗೆ ಇವಳು ಅವನಿಗೆ ತಿನ್ನಿಸ್ತಾ ಇರ್ತಾರೆ. ಅವನಿಗೆ ಅಷ್ಟೆಲ್ಲ ಸೀನ್ ಇಲ್ಲ ಬಿಡು ಮಗ. ಯಾಕ್ಲಾ? ಅಲ್ಲಿ ನೋಡು ಮಗ. ಯಾಕೋ ಕುಳ್ಳ ಬೇಜಾರಲ್ಲಿದ್ಯಾ? ಏನಿಲ್ಲ ಬಿಡು ಮಗ. ಅಲ್ಲ ಕುಳ, ಅರಮನೆ ಸಿನಿಮಾದಲ್ಲಿ ಗಣೇಶ್ ತರ ಕಿಲ ಕಿಲ ಅಂತ ಬರ್ತೀಯ ಅನ್ಕೊಂಡ್ರೆ ನೀನೇನು ಅನುಭವ ಸಿನಿಮಾದಲ್ಲಿ ಕಾಶಿನಾಥ್ ತರ ಮಂಕಾಗ್ ಬಂದಿದ್ಯಾ? ಏನಾಯ್ತ್ಲಾ? ಏನಿಲ್ಲ ಬಿಡು ಗುರು. ಆಯ್ತು ಬಿಡು ಚಾರ್ಲಿ, ಹಾಲು ಕುಡಿಯೋ ವಯಸ್ಸಿಂದ ಆಲ್ಕೋಹಾಲ್ ನಾನು ಮಾತೆತ್ರ ಇದೊಂದು ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಸೈಲೆಂಟ್ ಮಾಡ್ಬಿಡ್ತೀರ ನನ್ನ. ಅಲ್ಲ ಕಣೋ, ನಿಮ್ ಹುಡುಗಿನ ಮೀಟ್ ಮಾಡಕ್ ಹೋಗ್ತೀನಿ ಅಂದೆ ತಾನೆ? ಏನಾಯ್ತು? ನಮ್ಮ ಹುಡುಗಿನ ಮೀಟ್ ಮಾಡೋಣ ಅಂತ ಹೋದ್ನಾ. ಹೋಗೋಣವಾ? ಎಲ್ಲಿಗೆ? ಕಾಫಿ ಕುಡಿಯೋಕೆ. ಕಾಫಿನಾ? ನಾನು ಬಂದಿರೋದೇ ನಿಮ್ ಕಾಫಿ ಕೊಡ್ಸಕ್ಕೆ. ನಿಮ್ಮನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀವು ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಇಬ್ರ ಜೊತೆಲಿದ್ದಾಗ ಕಾಫಿ ಕುಡಿಯೋದ್ರಲ್ಲಿ ಏನ್ ತಪ್ಪಿದೆ? ನಿನ್ ಮುಖಕ್ಕೆ ಕಾಫಿ ಅಂತೆ ಕಾಫಿ. ಹೆಣ್ಮಕ್ಳಂದ್ರೆ ಆಟ ಅನ್ಕೊಂಡಿದ್ದಾರೆ. ಹಿಂಗಾಯ್ತು ಮಗ. ಮುಚ್ಚಲೇ ಬಿಡ್ತಾವ. ನಾನು ಏನ್ ಕೇಳ್ದಂತ ಅವಳು ಬೈದೋದ್ಲು. ನಿಮ್ಗೇನ್ ಅರ್ಥ ಆಯ್ತು ಅಂತ ಈ ಅಂತ ಹಲ್ಕಿಸ್ ನಗ್ತಿದ್ದೀರಾ? ಲೋ ಮಗ, ಅವಳಿಗೆ ನೀನೇನೋ ಕೇಳ್ದೆ? ತುಂಬಾ ದಿನದಿಂದ ನಿನ್ ಜೊತೆ ಕಾಫಿ ಕುಡಿಬೇಕು ಅಂತ ಆಸೆ, ಬಾ ಅಂದೆ. ನಾನೇನ್ ಬೆಡ್ರೂಮ್ಗ ಕರೆದೆ. ಲೇ ಟ್ಯೂಬ್ಲೈಟ್, ನೀನ್ 7ನೇ ಸಲ ಸಿನಿಮಾ ನೋಡಿಲ್ವೇನಾ? ಇಲ್ಲ ಕಣ. ಯಾಕೋ? ಲೇ ನೀನ್ ವೇಸ್ಟ್ ಕಣ್ಲಾ. ನಿನ್ಗಿಂತ ನಿಮ್ ಹುಡುಗಿನೇ ಫಾಸ್ಟ್. ನೋಡೋ, ಮೊದ್ಲೇ ನನ್ ತಲೆ ಕೆಟ್ಟು ಕೆರೆ ಹಿಡ್ದು ಬಿಟ್ಟಿದೆ. ವೇಸ್ಟ್ ಫಾಸ್ಟ್ ಅಂತ ಮತ್ತೆ ತಲೆ ತಿನ್ಬೇಡಿ. ಅವಳಾಕ್ ಬೈದೋದ್ಲು ಅಂತ ನಿಮ್ಗೆ ಗೊತ್ತಾಗಿದ್ರೆ ಹೇಳಿ. ಸಿಂಪಲ್ ಮಗ. ಶಿಷ್ಯ ಪ್ರಸಾದ್ ಅಂತ ಡೈರೆಕ್ಟ್ರು 7ನೇ ಸಲ ಸಿನಿಮಾದಲ್ಲಿ ಕಾಫಿಗೆ ಕಾಮ ಅಂತ ಹೆಸರಿಟ್ಟು ಹೆಣ್ಮಕ್ಳ ಕೈಯಲ್ಲಿ ಏಳ್ಸಿ ಕಾಫಿಗಿದ್ದಿದ್ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಟ. ಅಯ್ಯೋ ಡಬ್ಬ ನನ್ನ ಮಗನೇ. ಅಪ್ಪ ಶಿಷ್ಯ ಪ್ರಸಾದ್, ನಿನಗೆ ಡಬಲ್ ಮೀನಿಂಗ್ ಸಿನಿಮಾ ಮಾಡೋದಕ್ಕೆ ಕಾಫಿ ಅನ್ನೋ ಪದಾರ್ಥ ಬಿಟ್ಟು ಬೇರೆ ಯಾವ ಪದಾರ್ಥನೂ ಸಿಗ್ಲಿಲ್ವೇನಪ್ಪ? ನೀನು ಡಬಲ್ ಮೀನಿಂಗ್ ಡೈಲಾಗಿಗೆ ಮಣ್ಣು ಹಾಕ. ಕಾಮಕ್ಕೆ ಕಾಫಿ ಅಂತ ಹೆಸರಿಟ್ಬಿಟ್ಟು ನನ್ನ ಪ್ರೇಮಕ್ಕೆ ಕೊಳ್ಳೆ ಇಟ್ಬಿಟ್ಟಿಯಲ್ಲೋ. ಏನಪ್ಪ ಚಾರ್ಲಿ, ಕಾಫಿ ಆಯ್ತಾ? ಲೈಫಲ್ಲಿ ಕಾಫಿ ಸಾವಾಸನೆ ಬೇಡ. ಏನ್ ನೋಡ್ತೀಯಾ? ನೀನು ಒಂದ್ ಮುತ್ ಕೊಡು. ಕೊಡಲ್ಲ. ಏನು ಮುತ್ ಕೊಡಲ್ವಾ? ಕೊಡಲ್ಲ. ಸರಿ, ಹಾಗಾದ್ರೆ ನೀನ್ ಮುತ್ ಕೊಡೋವರೆಗೂ ನಾನು ಕೊಡಲ್ಲ. ನಿಜ ಕೊಡಲ್ವಾ? ನಿನ್ ನಾಣೆಗೂ ಕೊಡಲ್ಲ. ಸರಿ ಬಿಡು, ಆಯ್ತು. ಅಣ್ಣ, ಹಾಲ್ ತಗೋ. ಅಣ್ಣ, ನಾನೇನೋ ಕೇಳ್ಪಟ್ಟೆ, ಅದ್ ನಿಜನಾ? ಏನದು? ಏನಿಲ್ಲ, ಈ ನಡುವೆ ನೀನೊಂದ್ ಹುಡ್ಗಿನ ಲವ್ ಮಾಡ್ತಿದ್ಯಂತೆ. ಅವಳ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ಯಂತೆ. ಏ, ಆ ಥರ ಏನಿಲ್ಲಪ್ಪ. ನಿನ್ಗೆ ಯಾರು ಹೇಳಿದ್ದು? ಯಾರು ಹೇಳಿದ ಅನ್ನೋದ್ ಬಿಡು. ಅವ್ರು ಹೇಳಿದ್ ನಿಜನಾ ಸುಳ್ಳ? ಏ, ಅದೆಲ್ಲ ಸುಳ್ಳು. ನಿನ್ಗೆ ಯಾರೋ ಕಿವಿಲಿ ಕಾಲಿಫ್ಲವರ್ ಇಟ್ಟವ್ರೆ. ಹೌದಾ? ಹೌದು ಪುಟ್ಟಿ, ನನ್ಗೂ ಲವ್ಗೂ ಆಗೋದೇ ಇಲ್ಲ. ನಾನ್ ಯಾವತ್ತಾದ್ರೂ ಹುಡುಗಿರಿಂದ ಸುತ್ತಿದ್ದೀನ ಪುಟ್ಟಿ? ಬೆಂಕಿ ಇಲ್ದೆ ಹೊಗೆ ಆಡಲ್ವಲ್ಲ ಪುಟ್ಟ. ಇವಳಿಗೆ ಹೇಳಕ್ಕಾಗಲ್ಲ. ಸರಿ ಸರಿ, ಟೈಮ್ ಆಯ್ತು, ನೀನ್ ಹೋಗಿ ಮಲ್ಕೋ. ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ ಅಣ್ಣಯ್ಯ? ಹಾಲು ಕುಡಿದ್ರು ಗೊತ್ತಾಗುತ್ತೆ, ಹಾಲು ಕುಡಿದ್ರು ಗೊತ್ತಾಗುತ್ತೆ. ಹೋಗು, ಓದ್ಕೋಗೆ. ನನಗೂ ನಿದ್ದೆ ಬರ್ತಿದೆ, ಹೋಗು. ಹೇ ಕಳ್ಳ, ಎಸ್ಕೇಪಾ? ಏಯ್ ಹೋಗೆ, ಓದ್ಕೋಗೆ. ನಂಗೆ ನಿದ್ದೆ ಬರ್ತಿದ್ದೆ. ಗುಡ್ ನೈಟ್. ಹೇ ಕಳ್ಳ, ನಿನ್ ಪ್ರೇಮ್ ಕಹಾನಿ ಎಲ್ಲ ನಂಗೆ ಗೊತ್ತಾಗಿದೆ. ಆರ್ಯ,
ನಿನಗ್ ನನ್ನ ಫ್ರೆಂಡು ಕಾವ್ಯ ಗೊತ್ತಲ್ವಾ? ಗೊತ್ತು. ಏಕೆ? ಅವಳಿಗೊಬ್ಬ ಹುಡ್ಗ ಲವ್ ಮಾಡ್ತೀನಿ ಅಂತ 6 ತಿಂಗಳಿಂದ ಹಿಂದೆ ಬಿದ್ದಿದ್ದ. ಓ. ಇವಳು ಒಪ್ಕೊಂಡಿರ್ಲಿಲ್ಲ, ಮೊನ್ನೆ ಒಪ್ಕೊಂಡ್ಲಂತೆ. ಓ ಹೌದಾ, ಸೂಪರ್. ಮುಂದೆ ಕೇಳು, ಇನ್ನೂ ಸೂಪರ್ ಆಗಿದೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಪಾರ್ಕು, ಟೆಂಪಲ್, ಹೋಟೆಲ್ ಅಂತ ಇಡೀ ದಿನ ಸುತ್ತಾಡಿದ್ರಂತೆ. ಓ, ನಿನ್ ಫ್ರೆಂಡು ತುಂಬಾ ಫಾಸ್ಟ್ ಆಗಿದ್ದಾಳೆ. ಅವಳ ಹುಡ್ಗ ಇನ್ನೂ ಫಾಸ್ಟ್ ಇದಾನಂತೆ. ಹೌದಾ? ಒಂದೇ ದಿನದಲ್ಲಿ 11 ಮುತ್ತು ಕೊಟ್ನಂತೆ. ಡಜನಿಗ್ 1 ಕಮ್ಮಿ, ಗೊತ್ತಾ? ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅದೇ ನಿನ್ ಫ್ರೆಂಡ್ ಲವರ್ 11 ಮುತ್ತು ಕೊಟ್ನಂತೆ. ಮತ್ತೆ ನಾನ್ ನಿನ್ ಪ್ರೀತಿ ಒಪ್ಕೊಂಡು ಇಷ್ಟ ದಿನ ಆಯ್ತು, 11 ಇರ್ಲಿ 1 ಮುತ್ತು ಕೊಟ್ಟಿಲ್ಲ. ಮೊನ್ನೆ ಯಾರೋ ಆಣೆ ಮಾಡ್ತಿದ್ರು, ಮುತ್ ಕೇಳಲ್ಲ ಕೊಡಲ್ಲ ಅಂತ. ಹಲೋ, ನೀನ್ ಮುತ್ ಕೊಡೋವರೆಗೂ ನಾನ್ ಕೊಡಲ್ಲ ಅಂದೆ. ನೀನ್ ಮುತ್ ಕೊಡೋವರೆಗೂ ನಾನ್ ಕಾಯ್ತೀನಿ ಅಂತ ಹೇಳಿಲ್ಲ. ಆರ್ಯ, ಒಂದೇ ಒಂದು ಮುತ್ ಕೊಡೋ. ನೋಡು ಭೂಮಿ, ನೀನ್ ಕೊಂಕಣ ಸುತ್ತ ಮೈಲಾರ್ಗ್ ಬಂದ್ರೂ ನಾನ್ ಮುತ್ ಕೊಡಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇವಾಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. 1 ಮುತ್ ಕೊಡ್ಬೇಕು ಅಷ್ಟೇ. ಸರಿ, ಕೊಡ್ತೀನಿ ಬಿಡು. ಸರಿ, ಕೊಡು. ಇವಾಗ ಬೇಡ, ಮದ್ವೆ ಆದ್ಮೇಲೆ 100 ಮುತ್ತು ಕೊಡ್ತೀನಿ. ಏನು, 1 ಮುತ್ತಿಗೋಸ್ಕರ ಮದ್ವೆ ಆಗೋವರೆಗೂ ಕಾಯ್ಬೇಕಾ? ಇನ್ ನಮ್ ಮದ್ವೆ ಯಾವಾಗ ಆಗುತ್ತೋ, ನೀನ್ ಯಾವಾಗ ಮುತ್ ಕೊಡ್ತೀಯೋ? ಸರಿ ಬಿಡು, ನಿನ್ ಬರ್ತಡೇ ಕೊಡ್ತೀನಿ. ಬರ್ತಡೇಗ? ನನ್ ಬರ್ತಡೇ ಆಗಿ 4 ತಿಂಗಳಾಯ್ತು. ಇನ್ನು 8 ತಿಂಗಳು ಕಾಯ್ಬೇಕಾ 1 ಮುತ್ತಿಗೋಸ್ಕರ? ನೋಡು ಭೂಮಿ, ಮುತ್ತಿಗೆ ಅದರದೇ ಆದಂತ ಬೆಲೆ ಇದೆ, ವಿಶೇಷತೆ ಇದೆ. ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಪ್ರೀತಿ ಹೆಸರಲ್ಲಿ ಮುತ್ತು ಕೊಟ್ರೆ ಆ ಮುತ್ತಿಗೆ ಬೇರೆನೇ ಅರ್ಥ ಬರುತ್ತೆ. ನಿನ್ ಫ್ರೆಂಡು ಸರಿ ಇಲ್ಲ. ಇಂಥವ್ರಿಂದನೇ ಪ್ರೀತಿ ಅನ್ನೋ ಪವಿತ್ರವಾದ ಬಂಧ ಅಪವಿತ್ರವಾಗ್ತಾ ಇರೋದು. ತಂದೆ ತಾಯಿ ತಮ್ಮ ಮಕ್ಕಳು ಲವ್ ಮಾಡ್ತಾ ಇದಾರಂತ ವಿಷಯ ಕೇಳ್ಪಟ್ರೆ ಸಾಕು, ಯಾವ್ದೋ ಕ್ರೈಮ್ ಮಾಡಿರೋ ತರ ಆಡ್ತಾರೆ. ನಿನ್ ಫ್ರೆಂಡ್ ಕೈಗೆ ಸಿಗ್ಲಿ, ಮಾಡ್ತೀನಿ. ಹಲೋ ಹಲೋ, ಕೂಲ್. ಇವಾಗ ನಾನು ಏನ್ ಕೇಳ್ದೆ ಅಂತ ಇಷ್ಟೊಂದು ಸಿಟ್ ಮಾಡ್ಕೊಂತಿದ್ಯಾ? ಏನೇ ಇವತ್ತಿಷ್ಟೊಂದು ಖುಷಿ ಖುಷಿಯಾಗಿದ್ದೀಯಾ? ಅಜ್ಜಿ, ನಾನೇನೋ ಕೇಳ್ತೀನಿ, ನಿಜ ಹೇಳ್ತೀಯಾ? ನಾನು ಯಾವತ್ತೇ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ? ತುಂಬಾ ಹೇಳಿದ್ಯಾ. ಅದ್ ಬಿಡು, ನಿಂದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಹಂಗಂದ್ರೆ ನೀನೊಂದ್ ಹುಡ್ಗನ್ ನೋಡಿ ಪ್ರೀತಿ ಮಾಡಿ ನಿನ್ ಮನೆಯವ್ರನ್ನ ಒಪ್ಸಿ ಮದ್ವೆ ಆದ್ರೆ ಅದು ಲವ್ ಮ್ಯಾರೇಜ್. ಅದೇ ನಿಮ್ ಮನೆಯವ್ರು ನೋಡಿರೋ ಹುಡ್ಗನ ನೀನ್ ಮದ್ವೆ ಆದ್ರೆ ಅದು ಅರೇಂಜ್ ಮ್ಯಾರೇಜ್. ಯವ್ವ, ನಮ್ಮ ಕಾಲದಲ್ಲಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಒಬ್ರು ಮುಖ ಒಬ್ರು ನೋಡ್ಕೋತಿದ್ರು. ಈಗ ನಿಮ್ಮ ಕಾಲದಲ್ಲಿ ಎಲ್ಲ ನೋಡಿದ ಮೇಲೆ ಮದ್ವೆ ಆಗೋದು. ಕೆಟ್ಟು ಹೋಯ್ತು, ಕಾಲ ಕೆಟ್ಟೆ ಹೋಯ್ತು. ನೋಡಜ್ಜಿ, ಇಬ್ರು ಮೀಟ್ ಆಗಿ ಒಬ್ರನ್ನೊಬ್ರು ನೋಡಿ ಅರ್ಥ ಮಾಡ್ಕೊಂಡು ಮದ್ವೆ ಆಗ್ಬೇಕು. ಅದ್ ಬಿಟ್ಟು ಒಬ್ರನ್ನೊಬ್ರು ನೋಡ್ದೆ ಮದ್ವೆ ಆಗೋದು ಅದ್ಯಾವ ನ್ಯಾಯ? ಅದು ಹಂಗಲ್ಲ ಭೂಮಿ. ತಂದೆ ತಾಯಿಗಳು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಂತ ನಂಬ್ತಿದ್ವಿ ನಾವು. ಅಂದ್ರೆ ನಿಂಗ್ ಪ್ರೀತಿ ಪ್ರೇಮದ ಗಂಧ ಗಾಳಿನ ಗೊತ್ತಿಲ್ಲ ಅನ್ನು. ಏನೇ ಅಂದೆ? ಹಾ, ನಿಮ್ ಕಾಲದಲ್ಲಿ ನಂಬಿಕೆನೆ ಜೀವನ ಅಂತಂದೆ. ಮತ್ತೆ ಸರಿ, ನೀನ್ ಇದನ್ನೆಲ್ಲ ನನ್ನ ಹತ್ರ ಈಗ ಯಾಕೆ ಕೇಳ್ತಿದ್ಯಾ? ಅದು 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 ಅಜ್ಜಿ, ಜನರಲ್ ನಾಲೆಡ್ಜ್ಗೋಸ್ಕರ ಕೇಳ್ದೆ. ಜನರಲ್ ನಾಲೆಡ್ಜ್? ಸರಿ ಅಜ್ಜಿ, ನಾನು ಹೊರಡ್ತೀನಿ, ಬಾಯ್. ಆರ್ಯ, ನೀನ್ ಏನ್ ಓದೆ ಅದು ಅಂದೆ? BCom ಪಾಸ್ ಆಗ್ಬಿಟ್ಟೆ. ಹೌದಾ, ಸೂಪರ್. ಹೌದು, ಏಕೆ? ಏನಿಲ್ಲ, ನೀನ್ ಬೆಂಗಳೂರು ಹೋಗಿ ಜಾಬ್ ಮಾಡ್ಬೋದಿತ್ತಲ್ವಾ, ಮತ್ತೆ ಯಾಕಿಲ್ಲ ಇದ್ಯಾ? ಬರ್ತಾ ಏನಾದ್ರು ನಿಮ್ಮ ಅತ್ತೆ ಮೀಟ್ ಮಾಡ್ಕೊಂಡ್ ಬಂದ? ಅತ್ತೆನಾ? ಯಾವತ್ತೆ? ನಮ್ಮಮ್ಮ. ಅಯ್ಯೋ ಇಲ್ಲಪ್ಪ, ನಂಗಿನ್ನೂ ಅಷ್ಟೊಂದ್ ಧೈರ್ಯ ಬಂದಿಲ್ಲ. ಆದ್ರೂ ಅವ್ರಿಗೆ ಏನ್ ಹೇಳಿದ್ರು? ನಮ್ಮಮ್ಮ ನಿಂತರನೇ ಹೇಳ್ತಿದ್ರು, ಬರ್ತಾ ದಾರಿಲಿ ನಿನ್ ಮೀಟ್ ಮಾಡಿ ಏನಾದ್ರು ಹೇಳಿದ್ರ ಅಂತ. ಡೌಟ್ ಅಲ್ಲಿ ಕೇಳಿದೆ. ಹಾಗೇನಿಲ್ಲ, ಆದ್ರೂ ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಆರ್ಯ? ಅತ್ತೆ ಸೊಸೆದು ಸೇಮ್ ಥಿಂಕಿಂಗ್. ನಮ್ಮಿಬ್ರಿಗೂ ನಿನ್ ಬಗ್ಗೆನೇ ಕಾಳಜಿ. ನೋಡಿ ಮೇಡಮ್, ನಾವು ಬೆಂಗಳೂರಿಗೆ ಹೋಗ್ಬೇಕು, ಜಾಬ್ ಮಾಡ್ಬೇಕು ಅಂತೆಲ್ಲ ಕನ್ಸ್ ಕಟ್ಕೊಂಡಿದ್ರೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಅಲ್ಲೇ ಬೆಂಗಳೂರಲ್ಲಿ ಇರೋ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡ್ಬಿಡು.
ಆರ್ಯ ನಾವು ಬೆಂಗಳೂರಿಗೆ ಹೋಗೋ ಯೋಚನೆನೂ ಇಲ್ಲ ಯೋಜನೆನೂ ಇಲ್ಲ. ಹಳ್ಳಿಲಿ ಹುಟ್ಟಿದೀವಿ, ಹಳ್ಳಿಲೇ ಬೆಳೆದಿದೀವಿ. ಹಳ್ಳಿ ಜನರನ್ನ ಕೈಲಾದಷ್ಟು ಉದ್ಧಾರ ಮಾಡೋಣ ಅಂತ. ಅರ್ಥ ಆಯ್ತಾ ಮೇಡಮ್? ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತಾ ಏನ? ತಾವೆಲ್ಲೋ ನಾವು ಅಲ್ಲೇ. ಅದು ನಮ್ಮ ಹುಡುಗಿ ಅಂದ್ರೆ. ಏನ್ ನಿಂಗಣ್ಣ, ಯಾವ ಬೇಲಿ ಹರಕ್ ಹೋಗಿದ್ದೆ? ಕೈಗೆ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯೋ ಹೋಗ್ರಯ್ಯ, ನನ್ ಕತೆ ನನ್ಗಾಗಿದೆ. ಯಾಕೆ ಲಿಂಗಣ್ಣ, ಏನಾಯ್ತು? ಅದೊಂದು ದೊಡ್ಡ ಕತೆ ಆಯ್ತು ಕಣೆ. ಮೊನ್ನೆ ಕೆರೆ ಕಡೆ ಹೋಗ್ತಿದ್ನ, ಹೋಗ್ಬೇಕಾದ್ರೆ ಮೊಬೈಲಲ್ಲಿ ಲೈವಲ್ಲಿ ಫೇಸ್ಬುಕ್ಕಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದೆ. ಮಾತಾಡ್ತಾ ರೋಡಿಗೆ ಬಂದ್ಬಿಟ್ಟೆ. ಯಾವನೋ ನಿನ್ನಂತ ತರಲ ನನ್ನ ಮಗ ಮೋಟರ್ ಬೈಕ್ ಅನ್ನು ಒಂದು ಗುದ್ದಲ್ಸ್ತಾ ನೋಡು. ಅದಕ್ಕೆ ಈ ಪರಿಸ್ಥಿತಿ. ಒಟ್ಟಿನ ಈ ಪರಿಸ್ಥಿತಿ ಕಾರಣ ಏನಪ್ಪ ಅಂದ್ರೆ, ನಾನು ಮೊಬೈಲಲ್ಲಿ ಲೈವಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದೆ. ಈ ಪರಿಸ್ಥಿತಿ ಕಾರಣ. ಬೇರೆಯವ್ರ ವಿಷಯ ಫೇಸ್ಬುಕ್ ಲೈವ್ ಹೋಗಿ ಆಡ್ಕೊಂಡ್ರೆ ಹೀಗೆ ಆಗೋದು. ಈಗ್ಲಾದ್ರೂ ಅರ್ಥ ಆಯ್ತಾ ಲಿಂಗಣ್ಣ? ಎಲ್ಲಂದ್ರಲ್ಲಿ ಫೇಸ್ಬುಕ್ ಲೈವ್ ಹೋಗ್ಬೇಡ ಅಂತ ನಾನು ಎಷ್ಟು ಸಲ ಹೇಳಿದೀನಿ. ನಾನು ಮಾತಿ ಅಲ್ಲಿ ಕೇಳ್ತೀಯ ನೀನು? ನೋಡು ನಿನ್ ಪರಿಸ್ಥಿತಿ ಹೆಂಗಾಗಿದೆ. ಸಾಲ್ಟ್ ತಿಂದವರು ವಾಟರ್ ಕುಡಿಲೇಬೇಕು. ಅನುಭವಿಸ್ತೀನಪ್ಪ, ಅನುಭವಿಸ್ತೀನಿ. ಹೋಗ್ಲಿ ಬಿಡು, ಇನ್ನೊಂದ್ಸಲ ಲೈವ್ ಹೋಗಿ ನಿಂತರ ಎಲ್ಲಂದ್ರಲ್ಲಿ ಫೇಸ್ಬುಕ್ ಲೈವ್ ಹೋಗೋರ್ಗೆ ನಿನ್ ಪರಿಸ್ಥಿತಿ ಏನು ಅಂತ ತೋರ್ಸು. ತೋರಿಸ್ತೀನಪ್ಪ, ತೋರಿಸ್ತೀನಿ. ತೋರಿಸ್ತಾನಂತೆ ನೋಡೋಣ. ನಡಿ. ಹಲೋ ಫ್ರೆಂಡ್ಸ್, ಹಲೋ ಹಾಯ್. ಹಾಯ್. ನಾನು ಕಾಣಿಸ್ತಿದ್ದೇನೆ ನಿಮ್ಗೆ? ಯಾಕಂದ್ರೆ ನನ್ನ ಫೋನು ಸ್ಕ್ರಾಚ್ ಆಗಿದೆ, ಜೊತೆಗೆ ಅಮ್ಮ ನನ್ನ ಕೈ ಕೂಡ ಸ್ಕ್ರಾಚ್ ಆಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ ಫ್ರೆಂಡ್ಸ್? ನಿನ್ನೆ ನಾನು ಕೆರೆ ಕಡೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈವ್ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ಮಧ್ಯ ಬಂದ್ಬಿಟ್ಟೆ. ಯಾವನು ತಿರುಗೇಡಿ ಮೋಟರ್ ಬೈಕ್ ಡಿಕ್ಕಿ ಹೊಡೆದ. ಈ ಪರಿಸ್ಥಿತಿ ಆಯ್ತು. ಇದರಿಂದ ಒಂದು ಪಾಠ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ನನ್ನ ಫ್ರೆಂಡ್ಸು ಸಾಕಷ್ಟು ಸತಿ ಹೇಳಿದ್ರು ಮೊಬೈಲ್ ನ ಜಾಸ್ತಿ ಉಪಯೋಗಿಸ್ಬೇಡ, ಎಲ್ಲಂದ್ರೆ ಲೈವ್ ಹೋಗ್ಬೇಡ ಅಂತ. ಇವ್ರ ಮಾತಿಗೆ ನಾನು ಬೆಲೆ ಕೊಡ್ಲಿಲ್ಲ. ಆ ಮೊಬೈಲ್ ಹುಚ್ಚೆ ಇವತ್ತು ನನ್ನ ಈ ಪರಿಸ್ಥಿತಿ ತಗೊಂಡ್ಬಂದಿದೆ ಫ್ರೆಂಡ್ಸ್. ಈ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ ಹೇಳಿ ನಿಮ್ಗೆ ಬುದ್ಧಿವಾದ ಹೇಳ್ತಿದ್ದೀರಿ ಫ್ರೆಂಡ್ಸ್. ನೀವು ಎಲ್ಲಂದ್ರಲ್ಲಿ ಫೇಸ್ಬುಕ್ ಲೈವ್ ಹೋಗಬೇಡಿ, ಹೆಚ್ಚಿಗೆ ಮೊಬೈಲ್ ಉಪಯೋಗಿಸ್ಬೇಡಿ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡಿ ಅಂತ. ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿದೆ, ಗೊತ್ತಾಗ್ತಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಂಬಳಿ ಒಂದು ಹೊಡೆದ್ರೆ ತುಪ್ಟಿವನ್ನು ಎಚ್ಚೆತ್ತುಕೊಳ್ಬೇಕಂತೆ. ನಾನಿನ್ ಬರಲ್ಲ, ಬಾಯ್ ಫ್ರೆಂಡ್ಸ್. ಸರಿ ಲಿಂಗಣ್ಣ, ನಾವು ಹೊಡ್ತೀವಿ. ಇನ್ಮೇಲಾದ್ರೂ ನೆಟ್ಟಿಗಿರೋದ್ ಕಲಿ. ಬರ್ಬೇಡ, ಹೋಯ್ತಾ ಇರು. ಗೊತ್ತಾಯ್ತಾ ಲಿಂಗಣ್ಣ? ಫೇಸ್ಬುಕ್ ಲೈವ್ ಹೋಗೋದ್ ಬಿಟ್ಟು ಲೈವ್ ಆಗಿ ಜೀವನ ಮಾಡೋದ್ ಕಲಿ. ಗೊತ್ತಾಯ್ತಾ? ಬರ್ತೀನಿ. ಏನ್ ಮಗ, ನಿಮ್ ಹುಡುಗಿ ಮಿಸ್ಸಿಂಗು? ಇಬ್ಬರೇ ಹೋಗ್ತಿದ್ದಾರೆ. ಏನೋ ಗೊತ್ತಿಲ್ಲ ಮಗ, ಊರ್ಗ್ ಹೋಗಿರ್ಬೇಕು. ಸಿಗ್ದಾಗ ಕೇಳ್ತೀನಿ. ಏನೋ ಮಗ, ಇವತ್ತು ನಿಮ್ ಹುಡುಗಿ ಮಿಸ್ಸಿಂಗು? ಗೊತ್ತಿಲ್ಲ ಮಗ. ಏನೋ ಮಗ, 3 ದಿನ ಆಯ್ತು ನಿಮ್ ಹುಡುಗಿನೇ ಕಾಣಿಸ್ತಿಲ್ಲ. ಜಗಳ ಏನಾದ್ರು ಮಾಡ್ಕೊಂಡ್ರಾ? ಹಾಗೇನಿಲ್ಲ ಕಣೋ. ಯಾರಾದ್ರೂ ನೆಂಟ್ರ ಮನೆಗೆ ಹೋಗಿರ್ಬೇಕು ಕಣೋ. ಅಲ್ಲ ಕಣೋ, ನೀವು ಲಾಸ್ಟ್ ಟೈಮ್ ಮೀಟ್ ಆಗಿದ್ದು ಅವಾಗ ಹೇಳು. ಅದೇ 3 ದಿನದ ಹಿಂದೆ. ಯಾವಾಗ್ಲೂ ಸಿಕ್ತಿದ್ಲಲ್ಲ, ಅದೇ ಜಾಗದಲ್ಲಿ ಸಿಕ್ಕಿದ್ದು. ಎಲ್ಗಾದ್ರೂ ಹೋಗ್ತೀನಂತ ಏನಾದ್ರು ಹೇಳಿದ್ಲಾ? ನೆನಪು ಮಾಡ್ಕೊಳ್ಳೋ. ಇಲ್ಲ ಕಣೋ, ನನ್ಗೆ ಯಾಕೋ ಭಯ ಆಗ್ತಿದೆ. ಭಯ ಏನಕ್ಕೆ ಪಟ್ಕೊಂತೀಯ? ಎಲ್ಲೋ ಅರ್ಜೆಂಟಲ್ಲಿ ಫ್ಯಾಮಿಲಿ ಜೊತೆ ಹೋಗಿರ್ತಾಳೆ, ಯಾಕೋ ತಲೆ ಕೆಡಿಸ್ಕೊತೀಯ? ಬರ್ತಾಳೆ ಬಿಡೋ. ಲೋ ಮಗ, ನಾ ಹುಡುಗಿರ್ನ ಹೋಗಿ ಕೇಳ್ಕೊಂಬರ್ಲಾ? ಏನೋ ಇವನ್ ಕತೆ. ಯಾಕ್ರ ಎಲ್ಲ ಬೇಜಾರಲ್ಲಿ ಕೂತಿದ್ದೀರಾ? ಅದೇ 3 ದಿನದಿಂದ ಇವ್ರ ಹುಡುಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ. ಅಷ್ಟೇನಾ? ಎಲ್ಲ ಊರಿಗೆ ಹೋಗಿರ್ಬೇಕು ಬಿಡು. ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಏನೋ ಹುಷಾರಿಲ್ದೆ ಇರ್ಬೋದು. ತಗೊಳ್ಳಿ, ಫಸ್ಟ್ ಪ್ರಸಾದ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಯಾವ ದೇವಸ್ಥಾನಕ್ಕೆ ಹೋಗಿದೆ ಉಪ್ಪಿಟ್ಟು? ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಿದ್ದೆ. ಎಲ್ಲ ಅವನು ನಿನ್ನ ಫ್ರೆಂಡು ಲವರ್ ಬಾಯ್ ಕಾಣ್ತಾ ಇಲ್ಲ? ಅವ್ರ ಅಜ್ಜಿಗೆ ತುಂಬಾ ಸೀರಿಯಸ್ ಅಂತೆ, ಅದಕ್ಕೆ ಅಜ್ಜಿ ನೋಡ್ಕೊಳಕ್ ಯಾರು ಇಲ್ಲ, ಊರಿಗೆ ಹೋಗಿದ್ದಾನೆ. ಮಗ, ನಿಮ್ಮ ಹುಡುಗಿ
ಏನ್ ಹೇಳಿದ್ಲು ಮಗ? ಏನಾದರೂ ಪ್ರಾಬ್ಲಮ್ಮ? ಯಾಕೆ ಭೂಮಿ, ಏನಾಯ್ತು? 3 ದಿನದಿಂದ ಕಾಲೇಜಿಗೆ ಬೇರೆ ಬಂದಿಲ್ಲ. ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಆರ್ಯ, ನಮ್ ಲವ್ ಮ್ಯಾಟ್ರು ಮನೇಲಿ ಗೊತ್ತಾಗಿದೆ. ಅದಕ್ಕೆ ಅಪ್ಪ ಎಲ್ಲೂ ಹೊರಗೆ ಕಳಿಸ್ತಾ ಇಲ್ಲ. ಸರಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ. ನಾನು ಮಾತಾಡಿ ನಿಮ್ಮ ಅಪ್ಪನ ಒಪ್ಸಿ ನಾನು ನಿನ್ನ ಮದುವೆ ಆಗ್ತೀನಿ. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆರ್ಯ. ಯಾಕೆ ಸಾಧ್ಯ ಇಲ್ಲ? ಭೂಮಿ, ಭೂಮಿ, ಯಾಕಪ್ಪ ಅಷ್ಟು ಜೋರಾಗಿ ಕೂಗ್ತಿದ್ದೀರಾ? ಏಯ್, ಯಾಕೋ ಆ ಮಗುಗೆ ಹೊಡೆದೆ? ಓದೋಕ್ಕಂತ ಕಾಲೇಜಿಗೆ ಕಳ್ಸಿದ್ರೆ ನಿನ್ ಮೊಮ್ಮಗಳು ಏನ್ ಮಾಡಿದಾಳೆ ಗೊತ್ತಾ? ಏನವ್ವ ಮಾಡ್ದೆ? ಏನ್ ಮಾಡ್ದೆ ಭೂಮಿ? ಮಾತಾಡು. ಅವಳೇನೆ ಮಾತಾಡ್ತಾಳೆ. ಓದೋಕೆ ಅಂತ ಕಾಲೇಜಿಗೆ ಕಳ್ಸಿದ್ರೆ ಪ್ರೀತಿ ಪ್ರೇಮ ಅಂತ ಕಾಲೇಜ್ನಲ್ಲಿ ಯಾವನ್ ಜೊತೆನೋ ಸುತ್ತಾಡ್ತಾವಳೆ. ನಿಮ್ಮ ಅಪ್ಪ ಹೇಳ್ತಿರೋದ್ ನಿಜನೇನೆ? ಇನ್ಮೇಲೆ ಇವಳು ಓದೋದು ಬೇಡ, ಇವಳು ಕಾಲೇಜ್ ಹೋಗೋದು ಬೇಡ. ಯಾರಿಗಿಷ್ಟ ಇರ್ಲಿ ಇಲ್ದೇ ಇರ್ಲಿ 15 ದಿನದಲ್ಲಿ ಇವಳು ಮದುವೆ ಮಾಡ್ತೀನಿ. ಅಲ್ಲಿ ತನಕ ಇವಳು ವಸೂಲ್ ದಾಟ್ ಹೋಗ್ಬಿಡ್ದು. ಅಯ್ಯೋ, ಮನೆ ಮರ್ಯಾದೆ ತೆಗೆದಿಯಲ್ಲೇ. ಅಯ್ಯೋ ನೋಡು ಭೂಮಿ, ನಿನ್ನ ಬಿಟ್ಟು ನನ್ ಒಂದಿನೂ ಇರಕ್ಕಾಗಲ್ಲ. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ನಾನು ಒಪ್ಪಿಸ್ತೀನಿ. ನಮ್ಮ ಅಪ್ಪಂಗೆ ನಿಮ್ ಬಗ್ಗೆ ಒಂಚೂರು ಒಳ್ಳೆ ಅಭಿಪ್ರಾಯ ಇಲ್ಲ. ಮೊದ್ಲೇ ಅವ್ರ ಕೆಂಗಣಿಗ್ ಗುರಿ ಆಗಿದ್ಯಾ. ಪರಿಸ್ಥಿತಿ ಹೀಗಿರುವಾಗ ಅವ್ರ ಮಗಳನ್ನ ನಿನ್ಗೆ ಮದ್ವೆ ಮಾಡ್ಕೊಡ್ತಾರೆ ಅನ್ಕೊಂಡ್ರೆ ಅದ್ ನಿನ್ ಭ್ರಮೆ ಅಷ್ಟೇ. ಹಾಗಿದ್ರೆ ಎಲ್ಲಾ ಹುಡುಗಿರ್ ತರನೋ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ಯಾ? ನನ್ನ ಮರ್ತ್ ಬಿಡು ಅಂತಿದ್ಯಾ? ನೋಡು ಆರ್ಯ, ನನ್ ಮನ್ಸಲ್ಲಿ ನಿನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಹತ್ರ ಕಲ್ಪನೆನೂ ಮಾಡ್ಕೊಳಲ್ಲ. ಜೀವನ ಅಂತ ಇದ್ರೆ ಅದ್ ನಿನ್ ಜೊತೆ ಮಾತ್ರ. ಜೀವ ಹೋದ್ರೂ ಪರವಾಗಿಲ್ಲ. ನಾನ್ ಯಾವತ್ತೂ ನಿನ್ ಪ್ರೀತಿಗೆ ಮೋಸ ಮಾಡಲ್ಲ ಆರ್ಯ. ಹಾಗಿದ್ರೆ ನನ್ನ ಏನ್ ಮಾಡು ಅಂತೀಯಾ? ಇನ್ನೊಂದ್ ವಾರದಲ್ಲಿ ನಮ್ಮಪ್ಪ ನನಗ್ ಬೇರೆ ಹುಡ್ಗನ್ ನೋಡಿ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನನಗ್ ಭಯ ಆಗ್ತಿದೆ. ಮದ್ವೆ ಅಂತ ಆದ್ರೆ ಅದ್ ನೀನನ್ ಮಾತ್ರ. ನಾವೆಲ್ಲಾದ್ರೂ ದೂರ ಹೋಗಿ ಮದ್ವೆ ಆಗೋಣ. ನನ್ ಮನೆಯವ್ರನ್ನ ಬಿಟ್ಬರಕ್ ರೆಡಿ ಇದ್ದೀನಿ. ಯೋಚನೆ ಮಾಡು. ಸರಿ, ನೀನೇನೋ ತಲೆ ಕೆಡ್ಸ್ಕೊಂಬೇಡ, ಧೈರ್ಯವಾಗಿರು. ಹೋಗ್ಬಾ. ಸರಿ, ನಾಳೆ ಇಷ್ಟೊತ್ತಿಗೆ ನಾನ್ ಇಲ್ಲೇ ಕಾಯ್ತಾ ಇರ್ತೀನಿ. ನೀನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಿನ್ನ, ಆ ಹುಡುಗಿನೇ ಬರಕ್ ರೆಡಿ ಇದ್ದಾಳೆ, ನೀನ್ ಯಾಕೋ ತಲೆ ಕೆಡ್ಸ್ಕೊಂತ ಇದೀಯಾ? ಮಗ, ಎಲ್ಲಾದ್ರೂ ಓಡೋಗ್ಬಿಟ್ಟು ಮದುವೆ ಆಗ್ಬಿಡಿ. ಆಮೇಲೆ 3-4 ತಿಂಗಳು ಬಿಟ್ಟು ವಾಪಸ್ ಬಂದ್ರೆ ಅವ್ರ ಅಪ್ಪನೇ ಕಾಲ್ ತೊಳೆದು ಮನೆ ಹಳೆನಾಗಿ ಮಾಡ್ಕೊಂಡ್ಬಿಡ್ತಾನಪ್ಪ. ನಿಜ ಮಗ, ಆ ಕೆಂಪಣ್ಣನ ಮಗಳು ಲವ್ ಮಾಡಿ ಓಡೋಗಿದ್ಲು. 6 ತಿಂಗಳು ಬಿಟ್ಟು ಬಂದ್ರೆ ಅವ್ರಿಬ್ರು ಮನೇಲೂ ಒಪ್ಕೊಂಡ್ರು. ಕರೆಕ್ಟು. ಅದು ಅಲ್ಲದೆ ಅವ್ರು ಬೇರೆ ಬೇರೆ ಕ್ಯಾಸ್ಟು, ನೀವು ನೋಡಿದ್ರೆ ಸೇಮ್ ಕ್ಯಾಸ್ಟು. ನಿನಗೆ ಈ ಪ್ರಾಬ್ಲಮ್ ಆಗಲ್ಲಪ್ಪ. ಆದ್ರೂ ಏನಾದ್ರೂ ನಾವ್ ಇಷ್ಟ ಹೇಳಿದ್ರು ಒಪ್ಕೋತಿಲ್ವಲ್ಲ ನೀನು? ಹಂಗಲ್ಲ ಮಗ, ಈ ಊರು ಬಿಟ್ಟು ನಾನು ಹೋದ್ರೆ ಅಮ್ಮ ತಂಗಿ ತಾತ ನೊಂದ್ಕೊಂತಾರೆ. ಈ ಊರಿನ ಜನ ಆಡ್ಕೊಂತಾರೋ? ಏನೋ ಆಡ್ಕೋತಾರೆ. ನೋಡು, ನೀನ್ ಈ ಊರ್ ಜನಗಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಬರೋ ತನಕ ನಿಮ್ಮ ಅಮ್ಮ ತಂಗಿ ತಾತನ ನಾವು ನೋಡ್ಕೊಂತೀವಿ. ಒಂದ್ ತಿಳ್ಕೊ, ಈಗಿನ ಕಾಲದಲ್ಲಿ ಹುಡುಗಿರು ಲವ್ನ ಒಪ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನಿನ್ನ ಪ್ರೀತಿನ ಒಪ್ಕೊಂಡು ಅವ್ರ ಮನೆಯವರೆಲ್ಲ ಬಿಟ್ಟು ಬರೋದಕ್ಕೆ ಅವಳು ರೆಡಿ ಆಗಿದ್ದಾಳೆ. ಯಾವುದೇ ಕಾರಣಕ್ಕೂ ಅವಳನ್ನ ಮಿಸ್ ಮಾಡ್ಕೋಬೇಡ. ಹೋಗೋ. ನೀನ್ ಧೈರ್ಯವಾಗಿ ಹೋಗ್ ಮಗ, ಇಲ್ಲೆಲ್ಲ ನಾವು ನೋಡ್ಕೊಂತೀವಿ. ಸರಿ ಮಗ. ಒಂದ್ ಕೆಲಸ ಮಾಡಿ, ನೀವ್ ಈ ಕಡೆ ಹೋಗಿ, ನೀವ್ ಈ ಕಡೆ ಹೋಗಿ.
ಅದು ಒಂದ್ ಮುತ್ ಕೊಡು. ಏನೋ ಮುತ್ಬೇಕಾ? ನಂದೇ ನಂಗೆ ಟೆನ್ಷನು. ಅದೆಲ್ಲ ನನಗ್ ಗೊತ್ತಿಲ್ಲ. ಮದ್ವೆ ಆದ್ಮೇಲೆ ಮುತ್ ಕೊಡ್ತೀನಿ ನಿಂದ ತಾನೆ? ಸರಿ, ಈಗ ಮದ್ವೆ ಆಗಿದೆ ತಾನೆ, ಒಂದ್ ಮುತ್ ಕೊಡು. ಸರಿ ಆಯ್ತು. ಸರಿ ಕೊಡು. ಒಂದ್ ನಿಮಿಷ. ಯಾಕೆ, ಏನಾಯ್ತು? ನೀನ್ ಈ ತರ ಕೋಪ ಮಾಡ್ಕೊಂಡ್ ಮುತ್ ಕೊಡೋದಾದ್ರೆ ಮುತ್ತು ಬೇಡ, ಏನು ಬೇಡ. ಸರಿ, ಇನ್ನೆಂಗ್ ಕೊಡ್ಬೇಕು? ಮದ್ವೆ ಆಗಿರೋ ಸಂತೋಷಕ್ಕೆ ಖುಷಿ ಖುಷಿಯಾಗಿ ಪ್ರೇಮ ಲೋಕದ ರವಿಚಂದ್ರನ್ ತರ ಮುತ್ ಕೊಡ್ಬೇಕಪ್ಪ. ಸರಿ ಆಯ್ತು. ಸಾಯಿಸಿರೋ ನನ್ನ ಮಗನ್ನ. ಅಪ್ಪ ಬೇಡ ಅಪ್ಪ, ಪ್ಲೀಸ್ ಅಪ್ಪ ಬಿಟ್ಬಿಡ ಕೇಳಪ್ಪ. ಬಿಟ್ಬಿಡ ಕೇಳಪ್ಪ. ಅಪ್ಪ ಬಿಟ್ಬಿಡಪ್ಪ ಪ್ಲೀಸ್ ಅಪ್ಪ. ಆರ್ಯ 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 ಸರ್ ಬಿಡಿ. ಬೇಡವಾ ಬೇಡವಾ ರಾಜಣ್ಣ, ಹೊಡಿಬೇಡವಾ, ಹೊಡಿಬೇಡ. ಅಡ್ಡ ಬಂದ್ರೆ ನಿಮ್ಗೂ ಬೀಳ್ತವೆ. ಏನೋ 4 ಅಕ್ಷರ ಕಲ್ತು ವಿದ್ಯಾವಂತೆ ಆಗ್ಲಿ ಅಂತ ನಾನ್ ಆಸೆ ಪಟ್ರೆ 2 ಅಕ್ಷರದ ಪ್ರೀತಿಗ್ ಬಿದ್ದು ನಮ್ಮ ಮನೆತನಕ್ಕೆ ಮಸಿ ಬೆಳೆದ್ಬಿಟ್ಟಲ್ಲೇ. ಹೊಡಿಬೇಡ್ರಿ. ಊರ್ ಜನಗಳ ಮುಂದೆ ನನ್ ತಲೆ ತಗ್ಸುವಂಗ್ ಮಾಡ್ಬಿಟ್ಲಲ್ಲೇ ನಿನ್ನ ಮಗಳು. ಒಂದೊಳ್ಳೆ ಹುಡುಗನ ಹುಡುಕಿ 10 ಊರ್ ಮೆಚ್ಚಂಗೆ ಇವಳನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ನಾನ್ ಅನ್ಕೊಂಡ್ರೆ ಯಾವನೋ ಅಯೋಗ್ಯನ ಜೊತೆ ಬಿಕಾರಿ ತರ ಮದುವೆ ಆಗಿದ್ಯಲ್ಲೇ. ತಗಿಯ ತಾಳಿನ, ಕಿತ್ತಾಕೆ ಆ ದರಿದ್ರನ. ತಗಿಯೇ ಅಂದ್ರೆ ಮುಚ್ಕೋತೀಯಾ? ನಾನ್ ತೆಗಿಯೋದಿಲ್ಲ. ನೋಡು ಭೂಮಿ, ಒಳ್ಳೆ ಮಾತಲ್ಲಿ ತಾಳಿ ತೆಗಿ. ಸುಮ್ಮನೆ ನನ್ ಕೊಲೆಗಾರನಾಗ್ ಮಾಡ್ಬೇಡ. ನಿನ್ನ ತಮ್ಮಯ್ಯ ಅಂತೀನಿ ಭೂಮಿ, ತಾಳಿ ತೆಗೆದು ಬಿಡೆ. ಹಠ ಮಾಡ್ಬೇಡ್ವೆ, ಹಠ ಮಾಡ್ಬೇಡ. ಲೇ ಭೂಮಿ, ನೀನ್ ಕೈ ಮುಗಿತೀನಿ. ನಿಮ್ಮಪ್ಪ ಹೇಳ್ದಾಗ ಕೇಳೆ, ತೆಗ್ಬಿಡೆ ಅದನ್ನ. ನಿಮ್ಮಪ್ಪ ಹೇಳೋದು ನೀನು ಒಳ್ಳೇದಕ್ಕೆ ಕಂದ. ಅದನ್ನ ತೆಗೆದು ಬಿಡೆ. ನನ್ ಮುದ್ದು ಅಲ್ವಾ, ತೆಗ್ಬಿಡಮ್ಮ ಅದನ್ನ. ನೀವೇನೇ ಹೇಳಿದ್ರು, ನೀವ್ ನನ್ ಕೊಂದ್ರು ಕೂಡ ನಾನು ಈ ತಾಳಿ ತೆಗಿಯೋದಿಲ್ಲ. ನಿನ್ನ ಕೊಂದಾದ್ರೂ ಸರಿ, ಆ ದರಿದ್ರನ ಕಿತ್ತು ಬಿಸಾಕ್ತೀನಿ. ರಾಜಪ್ಪ ತಡಿ. ಅಯ್ಯೋ, ಅಪ್ಪ ಮಗಳು ಹಿಂಗ್ ಯಾಕೆ ಆಟಕ್ಕೆ ಬಿದ್ದಿದ್ದೀರಾ? ಸ್ವಲ್ಪ ಸಮಾಧಾನ ತಂದ್ಕೊಳ್ಳೋ. ಇಂಥ ಮಗಳು ಹುಟ್ಟಿದ್ರೆ ಹೆಂಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ರಾಜನ ಮೇಷ್ಟ್ರು ನಿಮ್ಮನ್ನ ಕರ್ಕೊಂಬರ ಕೇಳಿದ್ರು. ಹೋಗೋ, ನೀನು ಹೋಗೋ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀನು ಹೋಗೋ. ನಾನ್ ಬರೋ ಅಷ್ಟರಲ್ಲಿ ಆ ತಾಳಿ ಅವಳ ಕತ್ತಲ್ಲಿರ್ಬಾರ್ದು. ಅಯ್ಯೋ ದೇವ್ರೇ. ದಿನದಲ್ಲಿ ಇವಳು ಮದುವೆ ಮಾಡ್ತೀನಿ. ಅಲ್ಲಿ ತನಕ ಇವಳು ವಸೂಲ್ ದಾಟ್ ಹೋಗ್ಬಿಡ್ದು. ತಗಿಯ ತಾಳಿನ, ಕಿತ್ತಾಕೆ ಆ ದರಿದ್ರನ. ನೋಡಿ ರಾಜಣ್ಣ,
ಮಕ್ಕಳು ಚಿಕ್ಕವರಿದ್ದಾಗ ಸರಿ ತಪ್ಪು ತಿಳಿದೇ ಇರೋ ವಯಸ್ಸಲ್ಲಿ ಅವರು ಇಷ್ಟಪಟ್ಟಿದ್ದನ್ನೆಲ್ಲ ನಮಗೆ ಕಷ್ಟ ಆದರೂ ಪ್ರಶ್ನೆ ಮಾಡದೆ ಕೊಡಿಸ್ತೀವಿ. ಮಕ್ಕಳು ದೊಡ್ಡವರಾಗಿ ಸರಿ ತಪ್ಪು ತಿಳಿದುಕೊಳ್ಳೋ ವಯಸ್ಸಿಗೆ ಬಂದಾಗ ಅವ್ರು ಇಷ್ಟಪಟ್ಟವ್ರನ್ನ ಕೊಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಕಷ್ಟ ಆಗುತ್ತೆ. ಇದು ಕಷ್ಟದ ಪ್ರಶ್ನೆ ಅಲ್ಲ ಸರ್, ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ರಾಣಿ ತರ ಸಾಕಿರೋ ಮಗಳನ್ನ ಯಾರೋ ಗೊತ್ತು ಗುರಿ ಇಲ್ದೇ ಇರೋ ನಾಲಾಯಕನು ಕೊಡ್ಬೇಕಲ್ಲ. ಅವನು ನನ್ನ ಮಗಳನ್ನ ಹೇಗ್ ನೋಡ್ಕೋತಾನೆ ಅನ್ನೋ ಭಯ ಸರ್. ನಿಮ್ ಮಗಳು ಇಷ್ಟಪಟ್ಟಿರೋ ಹುಡುಗನಿಗೆ ಗುರಿ ಇಲ್ಲದೆ ಇರಬಹುದು, ಆದ್ರೆ ನಮ್ಗೆ ಗೊತ್ತಿರೋ ಹುಡುಗ. ದೊಡ್ಡವರಾದ ನಾವು ನೀವು ಈ ಪ್ರೀತಿನ ಒಪ್ಕೊಂಡು ಅವ್ರಿಗೊಂದು ಗುರಿ ತೋರಿಸ್ಬೋದಲ್ವಾ? ಅಂದ್ರೆ ತುಂಬಾ ಹಚ್ಕೊಂಡಿರೋರ್ನ ದೂರ ಮಾಡಿದ್ರೆ ಅವ್ರು ಹುಚ್ಚರಾಗಬಹುದು. ನಾವು ಬದುಕಿದಷ್ಟು ದಿನ ನಮ್ಮನ್ನು ದ್ವೇಷ ಮಾಡ್ತಾ ಬದುಕ್ತಾರೆ, ಇಲ್ಲ ಈ ಬದುಕೇ ಬೇಡ ಅಂತ ಸಾಯೋ ಹಂತಕ್ಕೂ ಹೋಗ್ಬೋದು. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಯಾಕೆಂದ್ರೆ ಇವೆರಡರಲ್ಲಿ ಯಾವ್ದು ಬಂದಾದ್ರೂ ನಮಗೆ ನಷ್ಟ. ನೇನಿದೆ ಸರ್, ಊರ್ ಬಾಯಿಗೆ ಆಹಾರ ಮಾಡ್ಬಿಟ್ಲಲ್ಲ. ನೀವ್ ಹೇಳ್ದಂಗೆ ಮಾಡಿದ್ರೆ ಊರ್ ಜನ 100 ಮಾತಾಡ್ಕೋತಾರೆ. ನೋಡಿ, 4 ಜನ 4 ಥರ ಮಾತಾಡ್ತಾರೆ, ಮರ್ತೋಗ್ತಾರೆ. 100 ಕಾಲ ಬಾಳಿ ಬದುಕಬೇಕಾಗಿರೋಳು ನಿಮ್ಮ ಮಗಳು. ಆ ಹುಡುಗನ್ನ ಚಿಕ್ಕವನಿದ್ದಾಗ್ಲಿಂದಲೂ ನೋಡಿದ್ದೀನಿ. ಒಳ್ಳೆ ನಡತೆ ಇರೋ ಹುಡುಗ. ಆ ಮಕ್ಕಳು ಗುರುವಾಗಿ ನಿಮ್ಮ ಹಿತೈಷಿಯಾಗಿ ಹೇಳ್ತಿದ್ದೀನಿ, ಅವ್ರ ಪ್ರೀತಿನ ಒಪ್ಕೊಂಡು ಅವ್ರು ಬಾಳೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ ರಾಜಣ್ಣ, ನಿರ್ಧಾರ ಮಾಡಿ ಯೋಚನೆ ಮಾಡಬಾರ್ದು, ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ರಾಜಣ್ಣ, ನೀವು ತಿಳಿದವರು, ವಿಚಾರ ಮಾಡಿ. ಬರ್ತೀನಿ. ಅಮ್ಮ, ಭೂಮಿ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಊಟ ಮಾಡಿದ್ಲಾ? ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ವಿಧಿ ಬರಹದ ಮುಂದೆ ನಮ್ದೇನೂ ಇಲ್ಲ. ಆಗಿದ್ದಾಗೋಯ್ತು. ಹೋಗಿ ಊಟ ಕೊಟ್ಟು ಸಮಾಧಾನ ಮಾಡಮ್ಮ. ಒಳ್ಳೆ ದಿನ ನೋಡಿ ನಮ್ಮ ಪದ್ಧತಿ ಪ್ರಕಾರ ಏನ್ ಮಾಡ್ಬೇಕೋ ಮಾಡಿ ಅವಳು ಇಷ್ಟಪಟ್ಟಿರೋ ಮನೆಗೆ ಕಳಿಸ್ಕೊಡೋಣ. ಒಟ್ನಲ್ಲಿ ಅವಳು ಚೆನ್ನಾಗಿದ್ರೆ ಸಾಕು. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು. ಇರಲಿ, ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗೋದಿಲ್ಲ. ನೋಡಾರ್ಯ, ನಾನು ಏನು ಹೇಳೋದಕ್ಕೆ ಹೊಟ್ಟಿದ್ದೀನಿ ಅಂದರೆ ನೀನು ಸ್ವಲ್ಪ ಧೈರ್ಯ ತಗೋಬೇಕು. ಧೈರ್ಯನಾ? ಅದೇ. ಯಾಕೆ ಸರ್? ಅದು ಸರ್, ಆರ್ಯ, ಧೈರ್ಯ ತಗೋಬೇಕಪ್ಪ ಆರ್ಯ. ಏನ್ ಹೇಳ್ತಿದ್ರ ಸರ್? ಧೈರ್ಯ ತಗೋ ಆರ್ಯ. ಭೂಮಿ, ಆರ್ಯ, ಏ ಆರ್ಯ, ಭೂಮಿ. ನನ್ ಕಂದ, ನಿಮ್ಮ ಅಪ್ಪನ ಹತ್ರ ಮಾತಾಡಿ ಎಲ್ಲ ಒಪ್ಸಿದ್ದೆ. ಆತ್ರ ಪಟ್ಟು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯ ಭೂಮಿ. ಯಾವ್ರೆ, ನೀ ಮೋಸ ಮಾಡ್ಬಿಟ್ಟೆ. ನನ್ನನ್ನ
ನನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಮಗಿನ ಕರ್ಕೊಂಡು ಹೋದೆ? ಅಯ್ಯೋ ದೇವ್ರೇ. ಭೂಮಿ 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 ಆರ್ಯ ಆರ್ಯ ನೀನು ಒಂದು ಮುತ್ತು ಕೊಡು. ಆರ್ಯ ಒಂದೇ ಒಂದು ಮುತ್ತು ಕೊಡು. ಯಾವಾಗ್ಲೂ ಮುತ್ಕೊಡು ಮುತ್ಕೊಡು ಅಂತಿದ್ದೆ ತಾನೆ. ನೋಡು ನೋಡು ನಾನು ಮುತ್ತು ಕೊಡ್ತೀನಿ. ನೋಡು ಮುತ್ಕೊಟ್ಟೆ. ನೋಡು ಭೂಮಿ ನೋಡು. ಹೃದಯದ ಮರೆಯಲಿ ಗುರಿ ನೋವಿದೆಯೋ ಕೇವಲವೇ ತಮರೂಪ ಏಳು ಜನುಮದನು. ಮದ್ವೆ ಆಗಿರೋ ಸಂತೋಷಕ್ಕೆ ಖುಷಿ ಖುಷಿಯಾಗಿ ಪ್ರೇಮ ಲೋಕದ ರವಿಚಂದ್ರನ್ ತರ ಮುತ್ಕೊಡ್ಬೇಕಪ್ಪ. ಒಲವಿನ ನೋಡು ನೋಡು ನಾನು ಅಳಲ್ಲ ಆಯ್ತಾ. ನೋಡು ನೋಡು ಅಳಲ್ಲ. ನಾನು ಅಳ್ತಾ ಇದ್ದೀನಿ ಅಳ್ತಾ ಇಲ್ಲ ತಾನೇ ನಾನು. ನೋಡು ಅಳ್ತಾ ಇಲ್ಲ. ನೋಡು ನೋಡು ಮುತ್ತು ಕೊಡ್ತೀನಿ. ಯೋದೊಳ್ಬೇಕು ನೀನು ಯೋದೊಳ್ಬೇಕು ಆಯ್ತಾ. ನೋಡು ನೋಡು ನಿಂಗೆ ಕೊಡ್ತೀನಿ. ಎದೊಳ್ ಭೂಮಿ ಎದೊಳ್ ಭೂಮಿ ನೋಡು ನಾನು ಮುತ್ತು ಕೊಟ್ಟೆ. ನಾನು ಮುತ್ತು ಕೊಟ್ಟೆ. ಯಾವ ಸಮಯದಲ್ಲಿ ಲೈವ್ ಹೋಗ್ಬೇಕು ಯಾವ ಸಮಯದಲ್ಲಿ ಬೇಡ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣಯ್ಯ. ನಾನು ಒಬ್ಬ ಮನುಷ್ಯ, ನನಗೂ ಹೃದಯ ಇದೆ, ನನಗೊಂದು ಮನುಷ್ಯನು ಇದೆ ಕಣಯ್ಯ. ಇದು ನೋಡಿದ್ರೆ ಕರಡು ಕಿತ್ತು ಬರ್ತಾ ಇದೆ. ಇಂಥ ಪ್ರೇಮಿಗಳನ್ನ ದೂರ ಮಾಡಿದ್ನಲ್ಲ ಆ ದೇವ್ರಿಗಾದ್ರೆ ಹೇಗೆ ಮನಸ್ಸು ಬಂತು? ಸಮಾಧಾನ ಮಾಡ್ಕೋ ಅಣ್ಣ. ಸಮಾಧಾನ ನಾನು ಎಂದು ನಿನ್ನವನು
ಅಮ್ಮ, ನಾನು ಬೆಂಗಳೂರಿಗೆ ಹೋಗ್ತೀನಮ್ಮ. ನಾನು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗಲ್ಲ. ಸರಿಯಪ್ಪ, ನಿನ್ನಿಷ್ಟ. ನಿನ್ ಮನಸ್ಸಿಗೆ ಏನನ್ಸುತ್ತೋ ಹಾಗೆ ಮಾಡು. ಅವಳು ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಟ್ಬಿಟ್ಲು. ಅಂಥದ್ರಲ್ಲಿ ನಾನು ಬೇರೆ ಹುಡುಗಿನ ಲವ್ ಮಾಡಿ ಮದುವೆ ಆಗಿ ಆರಾಮಾಗಿದ್ರೆ ಅವಳಿಗಾಗ್ಲಿ ಅವಳ ಪ್ರೀತಿಗಾಗ್ಲಿ ನಾನು ಏನು ಬೆಲೆ ಕೊಟ್ಟಂಗಾಗತ್ತೆ ಹೇಳಿ? ಅದಕ್ಕೋಸ್ಕರ ನಾನು ಅವಳ ನೆನಪಲ್ಲೇ ಜೀವನ ಕಳಿತೀನಿ. ಒಂದು ನಿಮಿಷ. ನೀವು ನಿಮ್ಮ ಹುಡುಗಿ ನೆನಪಲ್ಲಿ ಜೀವನ್ ಪರ್ಯಂತ ಇರಿ, ನಾನು ನನ್ನ ಹುಡುಗನ ನೆನಪಲ್ಲಿ ಜೀವನ್ ಪರ್ಯಂತ ಬದುಕ್ತೀನಿ. ಹಾಗಾದ್ರೆ ನೀನ್ ಮದ್ವೆ ಆಗ್ತಿರೋ ಹುಡ್ಗ ಯಾರೇ? ಮತ್ಯಾರು? ಅವನನ್ನೇ ಆಗ್ತಾಳೆ. ಅದ್ ಹೇಗೆ ಸಾಧ್ಯ? ಅವನೇ ಹೇಳಿಲ್ವಾ ಅವಳ ನೆನಪಲ್ಲೇ ಇರ್ತೀನಿ ಅಂತ? ಇವಳು ಹೇಳಿಲ್ವಾ ಅವನ ನೆನಪಲ್ಲೇ ಇರ್ತೀನಿ ಅಂತ? ಅವಂದು 2 ಸೈಡ್ ಲವ್, ಇವಳ್ದು 1 ಸೈಡ್ ಲವ್. 1 ಸೈಡ್ ಆದ್ರೆ ಲವ್ ಅಂದ್ರೆ ಹಾಗೆ ಹೀಗೆ, ನನ್ ಹುಡುಗಿ ತನ್ಗೋಸ್ಕರ ಪ್ರಾಣನೇ ಕೊಟ್ಲು ಅಂತ ಏನೇನೋ ಹೇಳಿ ಇವಾಗ ಮದ್ವೆ ಆಗೋದು ಅಂದ್ರೆ ಹಾ ಧೃತಿ, ನೀನ್ ಮದ್ವೆ ಆಗೋ ಹುಡ್ಗ ಯಾರು ಅಂತ ಹೇಳೆ. ಒಂದಿನ ನಾ ಹೇಳಿಲ್ವಾ ಅವನೇ ಅಂತ? ನಿನ್ ಮಗ ಬೇರೆ ಹುಡುಗಿ ಸಿಕ್ಕಿದ್ಲು ಅಂತ ಪ್ರೀತಿಗ ಪ್ರಾಣ ಕೊಟ್ಟಿರೋ ಹುಡುಗಿನೇ ಮರ್ತಿದ್ದಾನೆ. ಸಿಕ್ಲಿ ಮಾಡ್ತೀನಿ. ಅವತ್ತೇನಾಯ್ತು ಅಂತ ಹೇಳೆ. ಹೇಳಮ್ಮ. ಅವತ್ತು ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಓ, ಏನ್ ಕಾಮಿಡಿ ಮಾಡ್ತಿದ್ಯಾ ಗುರು ನೀನು? ಅವತ್ ನೋಡಿದ್ರೆ ಮದ್ವೆ ಆಗಲ್ಲ ಅಂತ ಬಿಲ್ಡಪ್ ಕೊಟ್ಟೆ, ಈಗ ನೋಡಿದ್ರೆ ಶಾಕ್ ಕೊಡ್ತಾ ಇದೀಯಾ? ಅಲೋ, ನಮ್ಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಣ್ಣ ಪ್ಲೀಸ್ ನೀವ್ ಹೇಳಿ. ಅದ್ ಸರಿ, ಇದ್ದಕ್ಕಿದ್ದಂಗೆ ಚೇಂಜ್ ಆದಲ್ಲ, ಇದಕ್ ಕಾರಣ ಏನು ಅಂತ ಕೇಳ್ಬೋದಾ? ನೀನೇ ನಮ್ಮ ಹುಡುಗಿ ಫ್ರೆಂಡ್ ಸಿಕ್ಕಿದ್ಲು, ಅವಳೊಂದು ಲೆಟರ್ ಕೊಟ್ಲು. ಭೂಮಿ ಸಾಯೋದಕ್ಕೆ ಮುಂಚೆ ನಿಮಗೆ ಕೊಡು ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿದ್ಲು. ಈ ಲೆಟರ್ ತಗೋ. ಏನಿದು ಭೂಮಿ? ಏನೇ ಆದ್ರೂ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಲೆಟರ್ನ ಯಾರಿಗಾರು ಕೊಡೋದಾಗ್ಲಿ ಅಥವಾ ಓದೋದಾಗ್ಲಿ ಮಾಡಬೇಡ ಕಣೆ, ಪ್ಲೀಸ್. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ. ಅಯ್ಯೋ ಕೊಡ್ತೀನಿ ಬಿಡೆ, ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ಯಾ? ತುಂಬಾ ಇಂಪಾರ್ಟೆಂಟು ಕಣೆ, ಹೇಗಾದ್ರೂ ಮಾಡಿ ಈ ಲೆಟರ್ನ ಆರ್ಯನ್ ತಲುಪಿಸ್ಬೇಕು. ಸರಿ ಭೂಮಿ, ನಾನೇ ಹೋಗಿ ಕೊಡ್ತೀನಿ, ಓಕೆನಾ? ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ನಾನೇನು ಹೊರಡ್ತೀನಿ. ಇಷ್ಟು ದಿನ ಕೊಡೋಕ್ಕಾಗಿರಲಿಲ್ಲ, ಸಾರಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಪ್ರೀತಿಯ ಆರ್ಯನಿಗೆ ನನಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಮರೆತು ಬೇರೆಯವ್ರ ಜೊತೆ ಬದುಕಕ್ಕೆ ನನ್ನಿಂದ ಆಗಲ್ಲ. ಸಾರಿ ಆರ್ಯ, ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನೀನು ಜೀವನ ಪರ್ಯಂತ ನನ್ನ ನೆನಪಲ್ಲೇ ಬದುಕ್ತೀಯ ಅಂತ ಗೊತ್ತು, ಆದರೆ ನೀನು ಈ ಥರ ಬದುಕೋದು ನನಗೆ ಇಷ್ಟ ಇಲ್ಲ ಆರ್ಯ.
ನನ್ನ ಕೊನೆ ಆಸೆ ಏನು ಅಂದರೆ ನೀನು ಇನ್ನೊಂದು ಮದುವೆ ಆಗಬೇಕು ಅನ್ನೋದು. ನನ್ನಿಂದ ನಮ್ಮ ಅತ್ತೆ ಒಬ್ಳು ಸೊಸೆನ ಮಿಸ್ ಮಾಡ್ಕೋಬಾರ್ದು. ಅಂದರೆ ನಿಮ್ಮ ತಾಯಿ ನನ್ನಿಂದ ನನ್ನ ನಾದ್ನಿ ಒಬ್ಳು ಅತ್ತಿಗೆನ ಮಿಸ್ ಮಾಡ್ಕೋಬಾರ್ದು. ಅಂದರೆ ನಿಮ್ಮ ತಂಗಿ ನನ್ನಿಂದ ನಮ್ಮ ಅಜ್ಜ ಒಬ್ಳು ಮೊಮ್ಮಗಳನ್ನ ಮಿಸ್ ಮಾಡ್ಕೋಬಾರ್ದು. ಅಂದರೆ ನಿಮ್ಮ ಅಜ್ಜ ನೀನಾದರೆ ನನ್ನ ನೆನಪಲ್ಲೇ ಇರ್ತೀಯ. ಪಾಪ ಅವರು ಸೊಸೆ ಅತ್ತಿಗೆ ಮೊಮ್ಮಗಳು ಅನ್ನೋ ಪ್ಲೇಸ್ನ ಖಾಲಿ ಇಟ್ಕೊಂಡು ಹೇಗೆ ಬದುಕಬೇಕು ನೀನೇ ಹೇಳು ಆರ್ಯ. ಅದು ಅಲ್ಲದೆ ಊರ್ ಜನ ನನ್ನಿಂದನೇ ನೀನು ಮದುವೆ ಆಗದೆ ಇರೋದು ಅಂತ ನನ್ನನ್ನೇ ಬೈತಾರೆ. ನನಗೆ ಬಯಸೋದು ನಿನಗಿಷ್ಟನಾ ಆರ್ಯ? ನನ್ನ ಆಸೆನ ನೆರವೇರಿಸ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಆರ್ಯ. ನಿನ್ನ ಖುಷಿನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಮಿಸ್ ಯು. ಲವ್ ಯು ಆರ್ಯ. ಬಾಯ್. ಜಗತ್ನಲ್ಲಿರೋ ಎಲ್ಲ ಪ್ರೇಮಿಗಳು ತಾವು ಚೆನ್ನಾಗಿರಬೇಕು, ತಾವು ಪ್ರೀತಿಸಿದ ಹುಡುಗ ಹುಡುಗಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ಆದರೆ ನಮ್ಮ ಹುಡುಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಅವಳನ್ನಂತೂ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ನೀವು ನನ್ನ ಕಂಡೀಷನ್ಸ್ ಒಪ್ಪೋದಾದರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಕಂಡೀಷನ್ ಒಪ್ಪಿದ್ರೇನಾ ನೀನ್ ಮದುವೆ ಆಗೋದು? ಹೇಳಿ ನಿಮ್ಮ ಕಂಡೀಷನ್ಸ್. ಅವಳ ಹೆಸರು ನಿನ್ನ ಹೆಸರಾಗಿ, ಅವಳ ಅಪ್ಪ ಅಮ್ಮ ನಿನ್ನ ಅಪ್ಪ ಅಮ್ಮನಾಗಿ, ಅವಳ ಬಂಧು ಬಳಗ ನಿನ್ನ ಬಂಧು ಬಳಗ ಅಂತ ಮನಸಾರೆ ಒಪ್ಪಿ ನೀನ್ ಭೂಮಿ ಆಗೋದಾದ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ದೇವ್ರೆ, ಇವರಿಬ್ಬರಿಗೆ ಯಾರ ದೃಷ್ಟಿಯಿಂದ ಬೀಳದೆ ಚೆನ್ನಾಗಿರ್ಲಪ್ಪ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಸೋ ಸ್ವೀಟ್. ಭೂಮಿ, ಅಜ್ಜಿ ಈ ಸೀರೆ ಉಟ್ಕೋ, ತಗೋ. ಈ ಸೀರೆಲಿ ನೀ ಚೆನ್ನಾಗಿ ಕಾಣಿಸ್ತಿ. ಸರಿ ಅಜ್ಜಿ. ಈ ಸೀರೆ ತುಂಬಾ ಚೆನ್ನಾಗಿದೆ. ಭೂಮಿ ರೆಡಿನಾ? ಆಯ್ತಮ್ಮ. ಭೂಮಿ ಅಪ್ಪ. ರೆಡಿಯೇನಮ್ಮ? ಹಾ ಅಪ್ಪ. ಸರಿ, ರೆಡಿ ಆಗಮ್ಮ. ಇವಳು ನನ್ನ ಬಾಳಲ್ಲಿ ದೇವತೆಯಾಗಿ ಬಂದು ನನಗೆ ತಂದೆ ತಾಯಿ ಬಂಧು ಬಳಗ ಒಂದೊಳ್ಳೆ ಫ್ಯಾಮಿಲಿನ ಕೊಟ್ಟು ಹೋದ್ಲು. ನನ್ನ ಪಾಲಿಗೆ ದೇವ್ರಾಗ್ಬಿಟ್ರು.